ಗಮ್ಯಂ ಗುರುಂಶ್ಚಾಲಿನತ್ವಾ ಸೂತ್ರಾರ್ಥ ಉಚ್ಯತೆ. ಸಮಸ್ತ ಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ಲಕ್ಷ್ಮೀನಾರಾಯಣಂ ವಂದೇ ಭಕ್ತಾಭೀಷ್ಟ ಫಲಪ್ರದಂ. ಸ್ವರೂಪ ನಿರಾಕರಣ ಪರೇಯಂ ಕುತೋ ನ ಇತ್ಯತಃ. ಅದೆಲ್ಲ ಆಯ್ತು. ಈಗ ನನ್ವೇವ ಹರೇಃ ಸ್ವಾತಂತ್ರ್ಯೇ ಸ್ವರೂಪ ಸಾಮರ್ಥ್ಯೇನೈವ ಸರ್ವಸೃಷ್ಟ್ಯಾದಿ ಉಪಪತ್ತೌ ಸಾಧನಾಂತರ ಆಗ್ಬೇಕಾದ ಆಹಿತ. ನನ್ನಥಾಪಿ ನ ಹರಿರೇವ ಸೃಷ್ಟುತ್ವಾದಿ ಅನಂತ ಗುಣ ಇತಿ ಯುಕ್ತಂ. ಜೀವೋ ಮಹದಾದಿ ವಿಶ್ವಕರ್ತ ಚೇತನತ್ವಾತ್ ಈಶವತ್ ಇರ್ಬೇಕಾದ್ರೆ ಈಶವಾತ್ ಆಗಿಬಿಟ್ಟಿದೆ. ಈಶವತ್ ಅಂಗೀಕೃತ ಈಶವತ್ ಅಥವಾ ತಪ್ಪಾಗಿದೆ. ಈಶವಾದಿ ಅಂಗೀಕೃತತ್ವ ಅಲ್ಲ, ಚೇತನ ಮುಂದೆ ಅದರಲ್ಲಿ ಏನಿದೆ? ಅಂಗೀಕೃತ ಈಶವತ್ ಇತ್ಯಾದಿ ಯುಕ್ತ್ಯ ಜೀವಾತ್ ಭವಂತಿ ಭೂತಾನಿ ಇತ್ಯಾದಿ ಸತ್ಯನುಭವ ಸಂವಾದಿನ್ಯ ಜೀವಕರ್ತೃತ್ವ ಸಾಧಿನ್ಯ ವಿರುದ್ಧತ್ವೇನ ಈಶ ಸೃಷ್ಟೃತ್ವ ಶ್ರುತೇರಮಾನತ್ವಾದಿತ್ಯತಃ ಪ್ರಾಪ್ತಂ ಇತರ ವ್ಯಪದೇಶಾದಿತ್ಯಾದಿ ಸೂತ್ರ ಷಟ್ಕಂ. ಇತರ ವ್ಯಪದೇಶಾದಿ ಸೂತ್ರ ಷಟ್ಕಂ 6 ಸೂತ್ರಗಳಲ್ಲಿ ಈ ವಿಷಯ ಬಂದಿದೆ. ಏನದು? ನಾನು ಅಥಾಪಿನ ಹರಿರೇವ ಸೃಷ್ಟತ್ವಾದಿ ಅನಂತ ಗುಣ ಇತಿ ಯುಕ್ತಂ. ದಾಲ್ ಸೇರಿಸ್ಕೋಬೇಕು. ನಾನು ಅಥಾಪಿ ಅಂದ್ರೆ ಓದ್ಬೇಕಾದ್ರೆ ಇದರೊಂದಿಗೆ ನನ್ನ ಅಥಾಪಿನ ಹರಿರೇವ ಸೃಷ್ಟತ್ವಾದಿ ಅನಂತ ಗುಣ ಇತಿ ಯುಕ್ತಂ. ನಾನು ಅಥಾಪಿ ಹರಿರೇವ ಸೃಷ್ಟತ್ವಾದಿ ಅನಂತ ಗುಣ ಇತಿ ನ ಯುಕ್ತಂ. ಅಲ್ಲಿಗೆ ಅನ್ವಯನ ಅಂದ್ರೆ ನೀವು ಇಷ್ಟೆಲ್ಲ ಹೇಳಿದ್ರು ಕೂಡ ಹರಿಯೇ ಹರಿರೇವ ಪರೋ ಹರಿರೇವ ಗುರು ಹೇಳ್ತಿರಲ್ಲ, ಅದನ್ನು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಅನಂತ ಗುಣ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅವನೇ ಸೃಷ್ಟತ್ವಾದಿ ಅನಂತ ಗುಣಯುಕ್ತನಾದವನು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾತಕ್ಕೆ ಅಂದ್ರೆ ಜೀವೋ ಮಹದಾದಿ ವಿಶ್ವಕರ್ತ ಚೇತನತ್ವಾತ್ ಈಶವಾದ್ಯಂಗೀಕೃತ ಈಶವತ್. ಜೀವೋ ಮಹದಾದಿ ವಿಶ್ವಕರ್ತ, ಜೀವನು ಮಹದಾದಿ. ಮಹದಾದಿ ಅಂದ್ರೇನು? ಮಹತ್ತತ್ವ ಮೊದಲಾದವುಗಳಿಂದ ಹೊರಗೂಡಿದಂತಹ ವಿಶ್ವವನ್ನ ಅವ್ಯಕ್ತ ಅಂತ ಯಾತಕ್ಕೆ ಹೇಳಲಿಲ್ಲ? ಅಲ್ಲ, ಅವನು ಈಶೆಗೆ ಮೊದಲ ಒಪ್ಪದಿಲ್ಲಲ್ಲ, ಅವನು ಅವ್ಯಕ್ತನ ಯಾಕೆ ಹೇಳಲಿಲ್ಲ? ಅದು ಅನಾದಿ, ಅದು ಸೃಷ್ಟಿ ಪ್ರಶ್ನೆ ಇಲ್ಲ. ಅದಕ್ಕೆ ಅವ್ಯಕ್ತ ಅನಾದಿ ಆದ್ದರಿಂದ ಸೃಷ್ಟಿ ಪ್ರಶ್ನೆ ಇಲ್ಲ. ಆ ದೇಶ ಕಾಲ ಅವ್ಯಕ್ತ ಅವೆಲ್ಲ ಏನವು ಅನಾದಿ. ಸೃಷ್ಟಿ ಎಲ್ಲಿಂದ ಶುರುವಾಗೋದು? ಮಹತ್ತತ್ವದಿಂದ. ಗೊತ್ತಾಯ್ತಾ? ಆದ್ರಿಂದ ಅದು ಹೇಳ್ತಾರೆ ಮಹದಾದಿ ವಿಶ್ವಕರ್ತ, ಮಹತ್ತತ್ವಾದಿ ವಿಶ್ವವನ್ನ ಸೃಷ್ಟಿ ಮಾಡಿದವನು ಜೀವನೇ ಅಂತ ಯಾಕೆ ಹೇಳಬಾರ್ದು? ಚೇತನತ್ವ ಯಾಕೆ? ಚೇತನವಾಗಿರೋದ್ರಿಂದ. ಈಶವಾದಿ ಅಂಗೀಕೃತ ಈಶವತ್. ನಿಮ್ಮ ಈಶವಾದಿಗಳು ಅಂದ್ರೇನು? ದೇವರನ್ನು ಒಪ್ಪರಿದ್ದೀರಲ್ಲ, ನೀವು ದೇವರನ್ನು ಒಪ್ತಿರೋರಲ್ಲ. ಅವನೇನಾಗಿದ್ದಾನೆ? ಚೇತನ. ಜೀವನು ಚೇತನ. ಚೇತನನಾದಂತಹ ದೇವರು ಜಗ ಸೃಷ್ಟಿಯಾದಿಗಳನ್ನ ಮಾಡ್ತಕ್ಕಂಥ ಅನಂತ ಗುಣ ಹೊಂದಿದವನಾಗಿರೋರಾಗಿದ್ರೆ ಚೇತನನಾಗಿರೋ ಜೀವನ ಕೆಲಸ ಮಾಡಬಾರ್ದು. ನಮ್ಮಲ್ಲಿ ಜಗಳ ಮಾಡೋದು, ನಾನು ಮನುಷ್ಯ ನೀನು ಮನುಷ್ಯ, ನಿಂಗೂ 2 ಕಾಲ ನಂಗೂ 2 ಕಾಲ ಅಂತ ಮಾತಾಡ್ತಿರ್ತಾರಲ್ಲ. ಸ್ವಲ್ಪ ಸಮಯ ಭಾರಿ ಗಲಾಟೆ ಮಾಡ್ತಾರೆ. ನಿಂದೇನು ಭಾರಿ ಕೋಡು ಅಂತ ಹೇಳೋದಿಲ್ಲ, ದೇವರದೇನು ಭಾರಿ ಕೋಡ್ ಅದ್ರೊಳಗೆ. ಅವನು ಚೇತನ, ನಾವು ಚೇತನ. ಗೊತ್ತಾಯ್ತಾ? ಇತ್ಯಾದಿ ಯುಕ್ತ್ಯ. ಆಫೀಸ್ಗಳು ಜಗಳ ಆಡ್ತಿರ್ತಾರೆ ಹೆಡ್ ಜೊತೆಗೆ. ನೀನು ಅಪಾಯಿಂಟೆಡ್, ನಾನು ಅಪಾಯಿಂಟೆಡ್. ಗೊತ್ತಾಯ್ತಾ? ನೀನು ಮದ್ದು ಬೇಕಿರ್ಬೋದಷ್ಟೇ, ಸ್ವಲ್ಪ ಜಾಸ್ತಿ ಓದಿರ್ಬೋದಷ್ಟೇ, ನಾನು ಅವ್ರ ಸರ್ವೈಟೆ ಅಂತ ಹೇಳಿ ಹೇಳ್ತಾರಲ್ಲ. ಆ ರೀತಿಯಲ್ಲಿ ಇಬ್ರು ಚೇತನನೇ. ಇತ್ಯಾದಿ ಯುಕ್ತ್ಯ ಜೀವಾದ್ಭವಂತಿ. ಓಲಪ್ಪ, ಇಷ್ಟು ಯುಕ್ತಿ ಅಲ್ಲ, ಸಪೋರ್ಟ್ ವೇದಗಳಲ್ಲಿ ಬಂದ್ಬಿಟ್ಟಿದೆ. ಜೀವಾದ್ಭವಂತಿ ಭೂತಾನಿ, ಜೀವನದಿಂದಲೇ ಸೃಷ್ಟಿಯಾಗ್ತಾ ಇದೆ ಪ್ರಾಣಿಗಳದು. ಇತ್ಯಾದಿ ಸತ್ಯನುಭವ ಸಂವಾದಿನ. ಮತ್ತೆ ಅನುಭವ ಬೇರೆ ಇದೆಯಲ್ಲ ನಮಗೀಗ. ಏನು ಅನುಭವ ಇದೆ? ನಾನು ಓಡಾಡ್ತೇನೆ, ನಾನು ನಿಲ್ತೇನೆ, ನಾನು ಮಾತಾಡ್ತೇನೆ, ಇದೇ ಇಲ್ವ ಈಗ? ಇಷ್ಟು ಅನುಭವ ನಮಗಿದೆ ಈಗ. ಅದು ನನ್ನ ಮಗ ಅಂತ ಹೇಳೋದಿಲ್ಲ, ಇದು ನನ್ನ ಮನೆ. ಸೃಷ್ಟಿ ಮಾಡಿದಾಗಲಿಲ್ಲ. ಈಗ ಅನುಭವ ಏನಂತ ಹೇಳ್ತಾ ಇದೆ? ನಾನು ಮನೆ ಕಟ್ಟಿಸಿದವನು, ನಾನು ತಂದೆ, ಅದೇ ರೀತಿ ನಾನು ಅಧಿಕಾರಿ, ನಾನು ಓಡಾಡ್ತೇನೆ, ನಾನೇ ಮಾಡ್ತೇನೆ, ನಾನೇ ಮಾತಾಡ್ತಿದ್ದೇನೆ ಇತ್ಯಾದಿ ಅನುಭವ ಇದೆ. ಜೀವಾದ್ಭವಂತಿ ಭೂತಾನಿ ಸಂವಾದಿನ್ಯ, ಸಂವಾದಿನಿ, ಸಂವಾದಿನ್ಯ. ಅಲ್ಲೇನಾಗಿದೆ? ಸರಿ. ಇತ್ಯಾದಿ ಶ್ರುತ್ಯನುಭವ ಸಂವಾದಿನ್ಯ. ಹೀಗಾಗಿ ವೇದ ಇದೆ, ಅನುಭವ ಇದೆ, ಚೇತನತ್ವ ಅನ್ನೋ ಯುಕ್ತಿ ಇದೆ. ಇಷ್ಟೆಲ್ಲ ಸೇರಿದ ಮೇಲೆ ಜನ ಒಪ್ಕೊಂಡಾಗಿದೆ. ಈ ಮಾತು ಇವತ್ತು ವಿಚಾರವಾದಿಗಳು ಇದೇ ಮಾತಾಡೋದು. ದೇವರ ತೆಗಬೇಕು, ಈ ಅಧಿಕರಣ ಓದ್ಬಿಟ್ರೆ ಉತ್ತರ ಸಿಗುತ್ತೆ. ಏನು ಮಾಡಿದ್ರು?
ಯಾಕೆ ಎಲ್ಲಿ ನೀವು ನಾವು ಒಪ್ಪೋದಿಲ್ವಲ್ಲ ಅದನ್ನ ಏನು ಅರ್ಥ ವೇದನೆ ಒಪ್ಪೋದಿಲ್ಲ ಇದನ್ನೇ ಒಪ್ಪೋದು. ಪ್ರಾಪ್ತಂ ನೀವು ಮಾಡೋ ಅರ್ಥ ನಿಮಗೆ ಇಟ್ಕೊಡ್ರಿ ಅಂತಾನೆ ಪ್ರಾಪ್ತಂ. ಈ ತರ ಅವ್ರಿಗೆ ಗಲಾಟೆ ಮಾಡಿ ಅದೆಲ್ಲ ಬೇಕಿಲ್ಲ. ಈ ತರ ವ್ಯಪದೇಶ ಇತ್ಯಾದಿ ಸೂತ್ರ ಷಟ್ಕಂ ಅದಕ್ಕೆ ಉತ್ತರ ಬಂದಿದೆ. ಜೀವಕರ್ತೃತ್ವ ಸಾಧಿನ್ಯ ವಿರುದ್ಧತ್ವೇನ ನಿಮ್ಮದು ಈಶ್ವರ ಕರ್ತೃತ್ವ ವೇದಕ್ಕೂ ವಿರುದ್ಧ, ಅನುಭವಕ್ಕೂ ವಿರುದ್ಧ, ಚೇತನತ್ವ ಯುಕ್ತಿ ವಿರುದ್ಧ, ನಾವೆಲ್ಲ ನಂಪರವಾಗಿದೆ. ಆದ್ದರಿಂದ ಈಶ ಷಷ್ಟೃತೇಹೇ ಅಮಾನತ್ವ, ಈಶನೇ ಎಲ್ಲವನ್ನು ಸೃಷ್ಟಿ ಮಾಡಿದ್ದ ಎಂಬ ಶ್ರುತಿನೇ ಪ್ರಮಾಣ ಅಲ್ಲ, ಆಯ್ತಾ ಅಂತ ಹೇಳಿದ. ಇತರ ಅದಕ್ಕೆ ಉತ್ತರ ಇತರ ವ್ಯಪದೇಶ ಇತ್ಯಾದಿ ತದರ್ಥ ಸರ್ವಕರ್ತೃತ್ವ ನ ಅಯುಕ್ತಂ ತದ್ವದೇ ಶ್ರುತಿ ರೀತಿ. 6 ಸೂತ್ರಗಳು ಒಂದು, ಅದಕ್ಕೆ ಆಚಾರ್ಯ ಭಾಷ್ಯ, ಅದಕ್ಕೆ ಅಣುಭಾಷ್ಯ ಏನಂತ ಸರ್ವಕರ್ತೃತ್ವ ನ ಅಯುಕ್ತಂ ತತ್ವದೇ ಶ್ರುತಿ ಇತಿ. ಎಲ್ಲದಕ್ಕೂ ಉತ್ತರ ಸರ್ವಕರ್ತೃ ಈಶ್ವರನೇ ಆಗಿರೋದ್ರಿಂದ ಶ್ರುತಿ ಅಯುಕ್ತವನ್ನು ಹೇಳೋದಿಲ್ಲ, ಆದ್ರಿಂದಾಗಿನೇ ಅದು ಸರಿಯಾಗಿದೆ. ಏನದಕ್ಕೆ ಅರ್ಥ ಎಲ್ಲ ಬಿಡಿಸ್ತಾರೆ. ಹರೇ ರೀತಿ ಅಸ್ತಿ ಹರೇರೇವ ಸರ್ವಕರ್ತೃತ್ವಾತ್ ನ ಉಕ್ತ ಯುಕ್ತಿ ವಿರುದ್ಧವಾದಿನಿ ಶ್ರುತಿರಿತ್ಯರ್ಥ. ವೇದ ಕೂಡ ಎಂದೂ ಯುಕ್ತಿ ವಿರುದ್ಧವಾಗಿ ಮಾತಾಡೋದಿಲ್ಲ. ಜೀವಾದ್ಭವಂತಿ ಅನ್ನೋ ವೇದವಾಕ್ಯಕ್ಕೆ ಜೀವ ಅಂತ ಅರ್ಥ ಮಾಡ್ಲಿಕ್ಕೆ ಬರೋದೇ ಇಲ್ಲ ಅಂತ ಅರ್ಥ. ಅದಕ್ಕೆ ನೀವು ಶ್ರುತಿ ಕೋಟ್ ಮಾಡಿರೋದು ಕರೆಕ್ಟ್, ಅರ್ಥ ಸರಿ ಮಾಡ್ಕೊಂಡಿಲ್ಲ. ಕೆಲಸದ ಡಾಕ್ಯುಮೆಂಟ್ಸ್ ಏನಾಗುತ್ತೆ ಇನ್ವ್ಯಾಲಿಡ್, ಕೆಲವು ನಾಟ್ ಪ್ರಾಪರ್ಲಿ ಅಂಡರ್ಸ್ಟುಡ್. ಗೊತ್ತಾಯ್ತಾ? ಇದರಲ್ಲಿ ವೇದದ ಬಗ್ಗೆ ಏನಾದರೂ ಅವನು ಸಪೋರ್ಟ್ ಕೊಡ್ಲಿಕ್ಕೆ ಬಂದ್ರೆ ವೇದ ನಾವು ಒಪ್ಪೋದ್ರಿಂದ ಡಾಕ್ಯುಮೆಂಟ್ ಸುಳ್ಳು ಅಂತ ಹೇಳಬಾರ್ದು. ಏನಂತ ಹೇಳಬೇಕು? ಅದು ಮಾಡಿ ಅರ್ಥ ಸರಿಯಲ್ಲ. ಕೆಲವು ಡಾಕ್ಯುಮೆಂಟೇ ಸರಿ ಇಲ್ಲ, ಡಾಕ್ಯುಮೆಂಟೇ ಒಪ್ಪೋದಿಲ್ಲ. ಅರ್ಥ ಆಯ್ತಾ? ಈಗ 2 ಭಾಗ ಇದೆ. ಕೋರ್ಟು ಕಚೇರಿ ನಡೆಯೋದು ಹಾಗೇನೆ. ಇನ್ವ್ಯಾಲಿಡ್ ಡಾಕ್ಯುಮೆಂಟ್ಗಳೇ ಬೇರೆ, ವ್ಯಾಲಿಡ್ ಡಾಕ್ಯುಮೆಂಟ್ಗಳೇ ಬೇರೆ. ವ್ಯಾಲಿಡ್ ಡಾಕ್ಯುಮೆಂಟ್ ಅನ್ನು ಅವನು ಬೇರೆ ರೀತಿ ಅರ್ಥ ಮಾಡಿರ್ತಾನೆ, ಅವ್ರು ಈ ರೀತಿ ಅರ್ಥ ಮಾಡಿ ತಪ್ಪು ಅಂತ ಹೇಳ್ತಾರೆ. ಅದು ನಿರ್ಣಯ ಆಗಬೇಕಾಗ. ಸರ್ವಕರ್ತೃತ್ವ ನಾಯುಕ್ತಂ ತದ್ವದೇ ಶ್ರುತಿ ಇತಿ ಹರೇ ರೀತಿ ಅಸ್ತಿ ಹರೇರೇವ ಸರ್ವಕರ್ತೃತ್ವ ನಾಯುಕ್ತ ಯುಕ್ತ ವಿರುದ್ಧವಾದಿನಿ ಶ್ರುತಿರಿತ್ಯರ್ಥ. ಕುತ ಏವಂ ಯಾತಕ್ಕೆ ಜೀವಕರ್ತೃತ್ವ ಕುತೋ ನ ಇತ್ಯತೋಪಿ. ಯಾತಕ್ಕೆ ಹೀಗೆ ಜೀವಕರ್ತೃತ್ವ ಹಾಕೊಡ್ದು ಅಂತ ಹೇಳ್ತಾರೆ. ಅಯುಕ್ತಂ ತದಿ, ಅದು ಸರಿಯಾದದಲ್ಲ. ಅದು ಯಾತಕ್ಕೆ? ಸಚ್ಚ ಜೀವಕರ್ತೃತ್ವ ಅಯುಕ್ತಂ, ಸಚ್ಚ ಜೀವಕರ್ತೃತ್ವ ಅಯುಕ್ತಂ. ಅಯುಕ್ತಂ ಅಂದ್ರೇನು? ಯುಕ್ತಿ ಶೂನ್ಯಂ ಅಂತ ಅರ್ಥ. ಅಯುಕ್ತಂ ಶಬ್ದಕ್ಕೆ ಅರ್ಥ ಅಯುಕ್ತಂ ಯುಕ್ತಿ ಶೂನ್ಯಂ ಅಲ್ಲ, ಅಯುಕ್ತಂ ಅದಕ್ಕೆ ಅರ್ಥ ಯುಕ್ತಿ ಶೂನ್ಯಂ. ಜೀವಕರ್ತೃತ್ವವಾದ ಯುಕ್ತಿಗೆ ವಿರುದ್ಧವಾದದ್ದು, ಯುಕ್ತಿಯ ಸಪೋರ್ಟ್ ಅದಕ್ಕಿಲ್ಲ, ವಿರೋಧನೇ ಇದೆ. ತಥಾ ತಥಾ ಹಿ ತಥಾ ಏನದು ಅಂತ ಕೇಳಿದ್ರೆ ಹಿತ ಅಕರಣ ಅಹಿತ ಕರಣ ಕೃಷ್ಣ ಪ್ರಸಕ್ತ್ಯಾದಿ ಯುಕ್ತಿ ವಿರುದ್ಧಂಚ ಯಥೋ ಅತಃ ಇತಿ. ಇದೆಲ್ಲ ಹೇಳ್ತಿದ್ದು ದ್ವಾದಸ್ತೋತ್ರ. ಯದಿರಾಮ ಪರೋರ ಭವೇಸ್ವ ಹರಿ ಕಸವಶ್ಯ ವಶೆ ಜಗದೇತದಭೂತ್ ಯದಿ ರಾಮ ನತಸ್ಯ ಸಕಲಂ ಕಥಮೇವತ್ತು ನಿತ್ಯ ಸುಖಂ ನ ಭವೇ. ಈ ಶ್ರುತಿ ಅರ್ಥ ಈ ಸೂತ್ರಕ್ಕೆ. ಹಿತ ಅಕರಣ ಅಹಿತ ಕರಣ, ಜೀವ ಕರ್ತೃವಾಗಿದ್ರೆ ಸ್ವತಂತ್ರ ಕರ್ತೃವಾಗಿದ್ರೆ ಹಿತ ಅಕರಣ. ಹಿತ ಯಾವುದು? ಸುಖ. ಯಾಕೆ ಸುಖವಾಗಿಲ್ಲ ಅವನೀಗ? ಅಹಿತ ಕಾರಣ, ದುಃಖ ಇದೆ, ಯಾಕೆ ಕಳ್ಕೊಳ್ಳೋಕ್ಕಾಗ್ತಾ ಇಲ್ಲ. ಸುಖ ಬೇಕು, ಸುಖ ಪಡ್ಲಕ್ಕಾಗ್ತಾ ಇಲ್ಲ. ದುಃಖ ಪಡಬೇಕು, ಹೋಗ್ಬೇಕು, ದುಃಖ ಹೋಗ್ಸಕ್ಕಾಗ್ತಾ ಇಲ್ಲ. ಏನ್ ಹೇಳ್ತಾನೆ ಅದರಿಂದ? ಅಯ್ಯೋ ಅಂತ ಹೇಳ್ತಾನೆ. ಏನ್ ಹೇಳ್ತೇವೆ? ಕರ್ತೃತ್ವ ಇದೆ, ಏನಿಲ್ಲ ಅಲ್ಲಿ? ಸ್ವಾತಂತ್ರ್ಯ ಇಲ್ಲ. ಸ್ವಾತಂತ್ರ್ಯ ಇದ್ದಿದ್ದಿದ್ರೆ ಅವನೆಂದೂ ಯಾರೂ ದುಃಖ ಪಡ್ಬೇಕಾಗಿದ್ದಿಲ್ಲ ಜೀವರು. ಅಷ್ಟೇ ಅಲ್ಲ, ಯಾವಾಗಲೂ ಸುಖವಾಗಿರ್ಬೇಕಾಗಿತ್ತು. ಆಕ್ಚುಲಿ ವಿರೋಧ ಏನಿದೆ ಈಗ? ಸುಖನೇ ಕಡಿಮೆ, ಹೆಚ್ಚಿರೋದು ಯಾವುದು ಜೀವನಲ್ಲಿ? ದುಃಖನೇ. ದಿನ ಬೆಳಗಾರ ಬೆಳಿಗ್ಗೆ ತಕ್ಷಣ ಅವ್ರ ಕಾರ್ಯಕ್ರಮ ಯೋಚನೆ ಮಾಡಿಬಿಟ್ರೆ ಅವ್ನು ಯೋಚನೆ ಮಾಡಿದ್ರೆ ಎಲ್ಲಿ ಟ್ರಾಫಿಕ್ ಇಂದ ಶುರುವಾಗುತ್ತೆ. ಅಯ್ಯೋ ಹೋಗೋದು ಎಷ್ಟು ಕಷ್ಟ ಹೋಗೋದು, ಅಲ್ಲಿಂದ ಶುರು ಮಾಡಿದ್ರೆ ಬರೀ ಅಹಿತ ಅಹಿತ. ನಿಂತಿರ್ತ ಅರ್ಜೆಂಟ್ ಹೋಗ್ಬೇಕಾಗಿದೆ, ಗ್ರೀನ್ ಸಿಗ್ನಲ್ ಬಂದಿಲ್ಲ, ಏನ್ ಟೆನ್ಷನ್, ಹೋಗಾಗಿಲ್ಲೇ ಇಲ್ಲ, ಅರ್ಜೆಂಟ್ ಹೋಗ್ಬೇಕು. ಎಷ್ಟು ಟೆನ್ಷನ್ ಆಗುತ್ತಾಗ, ಅದು ಸ್ಟ್ರೆಸ್ ಕ್ರಿಯೇಟ್ ಆಗದೆ ಅದರಿಂದಾಗಿ ಅನೇಕ ವಿಧವಾದ ಸಮಸ್ಯೆ ಗುರಿ ಆಗ್ತಾನೆ. ಇದು ಎಲ್ಲ ಡೈರೆಕ್ಟ್ ಇಟ್ಕೊಂಡ್ಬಿಟ್ರು. ಎಲ್ಲದನ್ನ ರಿಡ್ಯೂಸ್ ಮಾಡಿ ಉಳಿಯೋದೇನೋ ಹಿತ ಅಕರಣ ಹಿತಕರಣ. ನಮ್ಗೆ ಅನಿಷ್ಟ. ಆಕ್ಚುಲಿ ಹಿತಕರಣ ಆಗಬೇಕು, ಅಹಿತ ಅಕರಣ ಆಗಬೇಕು. ಅದಾಗ್ತಾ ಇಲ್ಲ. ಕೃಷ್ಣ ಪ್ರಸಕ್ತಿಯಾದಿ ಯುಕ್ತಿ ವಿರುದ್ಧ ಇನ್ನೊಂದಿದೆ, ಕೃಷ್ಣ ಪ್ರಸಕ್ತಿ ಅಂತ ಒಂದಿದೆ. ಕೃಷ್ಣ ಪ್ರಸಕ್ತಿ ಅಂದ್ರೇನು? ಜೀವನಿಗೆ ಸ್ವಾತಂತ್ರ್ಯ ಇದ್ದಿದ್ದಿದ್ರೆ ಕೃಷ್ಣ ಪ್ರಸಕ್ತಿ ಅಂತ ಒಂದು ದೋಷ ಇದೆ. ಅದು ಮಾಡಿದ್ರೆ ಕೈ ಹೋದ್ರೆ ಪೂರ್ತಿ ಹೋಗ್ಬಿಡ್ಬೇಕು. ಇಷ್ಟೇ ಹೀಗೆಲ್ಲ ಹೋಗ್ಬಾರ್ದು. ಪೂರ್ತಿ ಹೋದ್ರೆ ಹೀಗೆ ಸ್ವಾತಂತ್ರ್ಯ ಇದ್ದಿದ್ರೆ ಏನ್ ಮಾಡಬೇಕಾಗಿತ್ತು? ಅವನು ಸಂಪೂರ್ಣವಾಗಿ ಮಾಡಕ್ ಬರ್ತದೆ. ಕಂಟ್ರೋಲ್ ಇದೆ ಅವನಿಗೆ. ಕಂಟ್ರೋಲ್ ಮಾಡ್ಬೇಕಾದ್ರೆ ಅವನ ಕೈಲಿಲ್ಲ ಈ ಮತ್ತೆ. ಅಟ್ ದ ಸೇಮ್ ಟೈಮ್ ಮಾಡಕ್ ಬರ್ತಾ ಇದೆ. ಯಾಕೆ? ಜೀವ ನಿರಂಶನಾದ ಜೀವ
ಜೀವ ದೊಡ್ಡ ದೊಡ್ಡವ್ರು ಬಿಟ್ಬೇಡ, ಸಾಂಶರು ಬಿಟ್ಬಿಟ್ರೆ ಒಟ್ಟಾಗಿ ಜೀವರೆಲ್ಲ ಎಂಥವರು? ಹೆಚ್ಚು ಜೀವರೆಲ್ಲ ನಿರಂಶ ಜೀವರು. ನಿರಂಶ ಜೀವರಿಗೆ ಈಗಂದ್ರೆ ಉದಾಹರಣೆಗೆ ಇದಿದೆ, ಬೈತೋಡು ಪೂರ್ತಿ ಬಂದ್ಬಿಡುತ್ತೆ, ಚೂರು ಬರಲ್ಲ, ಎಲ್ಲೆಲ್ಲಿ ಅಷ್ಟು ಎದ್ದು ಬಿಡುತ್ತೆ. ಆದ್ರೆ ಜೀವ ಮನುಷ್ಯ ಆಗಲ್ಲ, ಈಗ ನಡ್ಕೋತಾನಿಗೆ, ಗೊತ್ತಾಯ್ತಾ? ಮುಂದಕ್ಕೆ ಹೋಗ್ತಾನೆ, ಎಷ್ಟು ಬೇಕೋ ಅಷ್ಟು ಮಾಡ್ತಾನೆ. ನಿರಂಶನಾದ ಜೀವ ಈ ಮಾಡ್ಕೊಳಕ್ಕೆ ಹೇಗೆ ಬಂತ ಅವನಿಗೆ? ಜಡಕ್ಕೆ ನಿರಂಶತ್ವ ಇದೆ, ಮೂಲ ಮೂವ್ ಆದ್ರೆ ಹೋಲ್ ಮೂವ್ ಆಗುತ್ತೆ, ಇಲ್ಲವರೆ ನಿಂತು ಬಿಡುತ್ತೆ. ಸ್ವಲ್ಪ ಹೋಗೋದು ಇಲ್ಪ ಹೋಗೋದಲ್ಲ ಅದು, ಗೊತ್ತಾಯ್ತಾ? ಅದಕ್ಕೆ ಆದಿತ್ಯ ಅಡ್ಜಸ್ಟ್ ಮಾಡಿದ್ರೆ ಮಾತ್ರ ಏನ್ ಮಾಡುತ್ತದೋ ಫ್ಯಾನು, ಒಂದಕ್ಕೆ ಸ್ವಲ್ಪ, ಎರಡಕ್ಕೆ ಜಾಸ್ತಿ ಅಡ್ಜಸ್ಟೆಡ್. ಅದು ಅಡ್ಜಸ್ಟ್ ಮಾಡಿರೋದು ಯಾರು? ಒಬ್ಬ ಚೇತನ. ಅರ್ಥ ಮಾಡ್ಕೋಬೇಕು. ಫ್ಯಾನ್ಗೆ ತಿರುಗುವ ಶಕ್ತಿ ಇತ್ಯಾದಿಗಳೆಲ್ಲ ಏನದು ಸ್ವಂತ ಇಲ್ವೇ ಇಲ್ಲ, ಫೋರ್ಸ್ ಬೇಕಾದ್ರೆ ಎಕ್ಸ್ಟರ್ನಲ್ ಫೋರ್ಸ್ ಬೇಕು. ಆ ಫೋರ್ಸ್ ಕೂಡ ಎಷ್ಟು ಕೊಡುತ್ತೋ ಅದೇ ರೀತಿ ವರ್ಕ್, ಹೆಚ್ಚು ಕಡಿಮೆ ಮಾಡೋದಿಲ್ಲ, ಅದು ಫೋರ್ಸ್ ತಕ್ಕಂತೇನೆ. ಈ ಫ್ಯಾನ್ ಕಂಟ್ರೋಲ್ ಮಾಡಬೇಕಾದ್ರೆ ಜೀವ ಆ ರೀತಿ ಕಂಟ್ರೋಲ್ ಮಾಡಿದ್ದಾನೆ, ಜೀವ ಅದಕ್ಕೆ ಆ ರೀತಿ ವರ್ಕ್ ಮಾಡ್ತಾ ಇದೆ. ಇವತ್ತು ಜೀವ ಇದ್ದಾನೆ, ಈಗ ನಿರಂಶ. ನಿರಂಶನಾದ ಜೀವ ಅಂಶ ಇದ್ದಂತೆ ಬಿಹೇವ್ ಮಾಡ್ತಾನೆ, ಇಷ್ಟು ಅಷ್ಟು ಅಂತ ಹೀಗೆ ಹೀಗೆ ಮಾಡ್ತಾನೆ. ನಿರಂಶನಾದ ಜೀವನಿಗೆ ಮಾಡೋ ಶಕ್ತಿ ಎಲ್ಲಿಂದ ಬಂತಾಗಿದ್ರೆ ಅದು ಮೂವ್ ಆದ್ರೆ ಪೂರ್ತಿ ಆಗಬೇಕು, ಇಲ್ಲವ್ರು ಆಗಲೇಬಾರ್ದು. ಎಲ್ಲಿಂದ ಬಂತು? ನೀವು ಕಂಟ್ರೋಲ್ ಮಾಡೋ ಶಕ್ತಿ ಅವನಿಗಿಲ್ಲ. ಪ್ಯಾರಾಲಿಸಿಸ್ ಇತ್ಯಾದಿ ಬಂದಾಗ ಟೋಟಲಿ ಅನುಭವ ಬರುತ್ತೆ. ಈ ಅನುಭವ ಅದು ಅನುಭವನೇ. ನಾನು ಮಾಡ್ತೇನೆ ಅಂತ ಅನುಭವ ಹೇಗಿದೆ, ಏನೋ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅನುಭವನೇ ಇದೆಯಲ್ಲ. ಎಲ್ರಿಗೂ ಮಾಡೇ ಮಾಡ್ತೀನಿ ಅಂತ ಅನುಭವ ಅಂತ ಇಲ್ವಲ್ಲ, ಅದು ಎರಡನೇ ದೋಷ. ಈ ಜೊತೆ ಇದೆಲ್ಲ ಯುಕ್ತಿಗಳು ಇತ್ಯಾದಿ ಇದೇ ಬೇಕಾದ ಯುಕ್ತಿಗಳಿವೆ, ಅದು ವಿರುದ್ಧ. ಆದ್ರಿಂದ ಜೀವನ ಏಕತ್ವ ಅಂತ ಹೇಳ್ಕೊಡುದು ಎಲ್ರಿಗೂ ಅರ್ಥ ಆಗ್ಲೇಬೇಕಾಗ ಅರ್ಥವಾಗೇ ಆಗ್ತಕ್ಕಂಥ ಅಧಿಕರಣ ಇದು, ಗೊತ್ತಾಯ್ತಾ? ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ದೇವರಿಲ್ಲ, ನಾನೇ ಕರ್ತ ಅನ್ನೋ ಭಾವನೆ ಎಂದೂ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಚೇತನತ್ವ ಅಂತೂ ಅಪ್ರಯೋಜಕ ಮಿತಿ ಭಾವ. ಚೇತನತ್ವ ಅಂತ ಹೇಳ್ಬಿಟ್ಟಲ್ಲ ಅಂದ್ರೆ ಅಪ್ರಯೋಜಕ ಹೇತು. ಹೇತುವಿಗೆ ಅಪ್ರಯೋಜಕತ್ವಂ ಕಿಂ ನಾಮ ಕಿಂ ಅಂದ್ರೆ ಸಾಧ್ಯ ಅಸಾಧಕತ್ವಂ, ಅದೇ ಅಪ್ರಯೋಜಕತ್ವ. ಸೇತುವಿನ ಉದ್ದೇಶ ಏನು? ಸಾಧ್ಯ ಸಾಧನೆ ಮಾಡೋದು, ಅದು ಪ್ರಯೋಜನ. ಮಾಡ್ಲಿಕ್ಕೆ ಬರ್ದೆ ಹೋದ್ರೆ ಅಪ್ರಯೋಜನ. ಆದ್ರೆ ಅಪ್ರಯೋಜಕ ಮನುಷ್ಯ ಅಂತ ಕರೆಯೋದಿಲ್ಲ. ಅವನೇನು ಅಪ್ರಯೋಜಕ, ಅವನ್ನೇ ಕಳಿಸ್ತಾರೆ ಅಂದ್ರೆ ಅವನ ಕೈಲಿ ಕೆಲಸ ಆಗೋದಿಲ್ಲ. ಯಾವುದದು? ಚೇತನತ್ವ. ಚೇತನತ್ವ ಅನ್ನೋ ಹೇತು ಸೃಷ್ಟಿ ಇತ್ಯಾದಿ ಮಾಡ್ತಾನೆ ಎಂಬುದು ಸಾಧಕ ಅಲ್ಲ, ಗೊತ್ತಾಯ್ತಾ? ಏನು ಜಡ ಅಲ್ಲ, ಅನುಭವ ಇದೆ ಅಂತ ಅಷ್ಟೇ ಅರ್ಥನೇ ಹೊರತು ಅವನು ಸ್ವತಂತ್ರ ಅಂತ ಅರ್ಥ ಏನೂ ಆಗೋದಿಲ್ಲ ಚೇತನ ಶಬ್ದಕ್ಕೆ. ಆದ್ರಿಂದ ಏನದು? ಅಪ್ರಯೋಜಕವಾದ ಹೇತು ಹೇಳಿದ. ಅವನು ಯಾರೋ ಆಫೀಸರ್ ಕಳಿಸ್ಬೇಕಾಗಿತ್ತು, ಸೈಂಟಿಸ್ಟ್ ಇಂದ, ಅವನ್ನೇ ಕಳಿಸಿದ್ರೆ ಆರ್ಟಿಸ್ಟ್ ಕಳಿಸ್ಬಿಡ್ರಿ ಅಂತ ಕೇಳಿದ. ಅಪ್ರಯೋಜಕ ಅಂತ ಹೇಳಿದ. ಚೇತನ ಅಂತ ಕೇಳಿದರೆ ಒಬ್ಬ ಇಂಜಿನಿಯರು ಚೇತನ, ಡಾಕ್ಟರು ಚೇತನ, ಒಬ್ಬ ಆರ್ಟಿಸ್ಟು ಚೇತನ. ಎಕ್ಸ್ಚೇಂಜ್ ಮಾಡಿಬಿಟ್ರೆ 3 ಜನ ಕೆಲಸ ಆಗತ್ತಾ? ಯಾತಕ್ಕೆ? ಚೇತನತ್ವ ಅಂಬೋದಕ್ಕೆ ಸಂಬಂಧಪಟ್ಟಿದ್ದಲ್ಲ, ಗೊತ್ತಾಯ್ತಾ? ಆಯಾ ಸಬ್ಜೆಕ್ಟ್ ನಾಲೆಡ್ಜ್ ಬೇಕೇ ಹೊರತು ಬರೀ ಚೇತನ ಅಂತ ಕೆಲಸಕ್ಕೆ ಬರೋದಿಲ್ಲ, ಅರ್ಥ ಆಯ್ತಾ? ಅದೇ ರೀತಿ ಸ್ಕಾಲರ್ಶಿಪ್ ಫಾರ್ ಸ್ಟೂಡೆಂಟ್ಸ್ ಅಂತ ಬರೀ ಸ್ಟೂಡೆಂಟ್ಗಿಲ್ಲ, ಮೆರಿಟ್ ಇರಬೇಕು, ಏನೋ ಒಂದು ಕ್ಲಾಸ್ ಇರಬೇಕು. ಅದಿಲ್ಲದವರು ಏನರ್ಥ ಅಲ್ಲಿಗೆ? ಚೇತನತ್ವ ಒಂದು ಕೊಟ್ಟು ನಾನು ಸ್ಟೂಡೆಂಟ್ ಅಲ್ಲ ಅಂತ ಕೇಳಕ್ ಬರಲ್ಲ. ಸ್ಟೂಡೆಂಟ್ ಅಂದ್ ಮಾತ್ರಕ್ಕೆ ಇಲ್ಲ, ಮೆರಿಟ್ ಸ್ಟೂಡೆಂಟ್ಸ್ ಅಂತ ಹೇಳಿದಾಗ ಮೆರಿಟ್ ಇಲ್ಲದೆ ಇದ್ದು ಎಲಿಮಿನೇಟ್ ಆಗಿಬಿಡುತ್ತೆ. ದೇರ್ಫೋರ್ ಚೇತನತ್ವ ಎಂಬ ಹೇತು ಏನದು? ಅಪ್ರಯೋಜಕವಾದ ಹೇತು. ಇನ್ನೊಂದು ಬೆಂಕಿ ಸುಡುತ್ತದೆ ಒಂದು ವಸ್ತುವಾದ್ದರಿಂದ, ಗೊತ್ತಾಯ್ತಾ? ಹಾಗಿದ್ರೆ ಡೆಸ್ಕು ಸುಡುತ್ತದೆ, ಇದು ವಸ್ತುವಾದ್ದರಿಂದ. ಈ ವಸ್ತುವಾಗಿರ್ಬೇಕೆ ಎಂಬುದು ಏನದು? ಸುಡುವುದಕ್ಕೆ ಅಪ್ರಯೋಜಕವಾದ ಹೇತು, ಸಾಧ್ಯ ಅಸಾಧಕವಾದ ಹೇತು. ಸರಿಯಾಗಿ ತಿಳ್ಕೊಂಡಿರ್ಬೇಕು. ಅದು ಇನ್ಕೇಪಬಲ್ ಆಫ್ ಪ್ರೂವಿಂಗ್ ದಿ ಇಶ್ಯೂ ಅಂತ, ಇನ್ಕೇಪಬಲ್ ಅಂತ ಅರ್ಥ. ಅಪ್ರಯೋಜಕ ಅಂದ್ರೆ ಇನ್ಕೇಪಬಲ್, ಇನ್ಕಾಂಪಿಟೆಂಟ್. ಶ್ರುತ್ಯಾದಿ ಮೂಲಂ ಕಥಮೇವಂ ಅಂದ್ರೆ ಈ ಶ್ರುತಿ ಬೇರೆ ಕೊಟ್ಟು ಮಾಡಿದಲ್ಲ, ಜೀವಾತ್ಮವಂತಿ ಭೂತಾನಿ ಅಂತ ಹೇಳ್ತಾರೆ. ನಿನಗೆ ಅರ್ಥ ಆಗಿಲ್ಲ ಅಷ್ಟೇ. ಕಥಮೇವ ಮಿತ್ಯತೋಪಿ ಶ್ರುತಿ ಜೀವಕರ್ತೃತ್ವ ನವದೇದಿತಿ ಯೋಜ್ಯಂ. ಯಾತಕ್ಕೆ? ಜೀವಕರ್ತೃ ಒಂದು ಶ್ರುತಿ ಹೇಳಿದ್ರೆ ಏನ್ ಹೇಳ್ಬೇಕು ನಾವಾಗ? ಶ್ರುತಿ ಹಾಗೆ ಹೇಳುತ್ತೆ, ಶ್ರುತಿ ನಿರ್ದೋಷ. ಜೀವಕರ್ತೃತ್ವ ಇಲ್ಲ, ಅದು ಪ್ರೂವ್ ಆಗಿದೆ. ಅದು ಶ್ರುತಿ ಹೇಳಕ್ ಸಾಧ್ಯ ಇಲ್ಲ. ದೇರ್ಫೋರ್ ನಿನಗೆ ಅರ್ಥ ಆಗಿಲ್ಲ. ಪೂರ್ವೋಕ್ತ ದಿಶಾ ಬ್ರಹ್ಮಪರತ್ವ. ಜೀವ ಶಬ್ದಕ್ಕೆ ಏನರ್ಥ ಅಲ್ಲಿ? ಜೀವೋ ವಿನಯಿತ ಸಾಕ್ಷಿ, ವಿಷ್ಣುವಿನ ಹೆಸರು. ಆದ್ದರಿಂದ ಜೀವ ಶಬ್ದಕ್ಕೆ ಅರ್ಥ ಮಾಡಿಕೊಡುದು ಸ್ವತಂತ್ರ ಕರ್ತೃತ್ವ ಅನುಭವಸ್ತು ಅಸ್ವಾತಂತ್ರ್ಯ ಅನುಭವ ಬಾಧಿತ ಇತಿ ಭಾವ. ಬರೀ ಸಿಸ್ಟಮೆಟಿಕ್ ಉತ್ತರ ಬರೀತಾರೆ ಪ್ರತಿಯೊಂದಕ್ಕೂ. ಸ್ವತಂತ್ರ ಕರ್ತೃತ್ವ ಅನುಭವಸ್ತು. ನಾವು ಮಾಡ್ತೇವಲ್ಲ ಅಂತ ಬಂತ, ನಾನ್ ನೋಡ್ತೇನೆ, ನಾನ್ ನಿಲ್ತೇನೆ, ನಾನ್ ಮಾಡ್ತೇನೆ ಅಂತ ಬಂದಿಲ್ಲ ಇವತ್ತು. ನಾನು ಮಲಗಿದ್ದೆ, ನಾನು ಎದ್ದೆ, ನಾನು ಕನಸು ಕಂಡೆ ಅಂತ ಹೇಳ್ತೇವೋ ಇಲ್ಲೋ ಅಂತ ಕೇಳಿದರೆ, ತತ್ ಸ್ವಾತಂತ್ರ್ಯ ಕರ್ತೃತ್ವ ಅನುಭವಸ್ತು ಅಸ್ವಾತಂತ್ರ್ಯ ಅನುಭವ ಬಾಧಿತ. ಯಾವಾಗ ನಮ್ಗೆ ಅನುಭವ ಸ್ವತಂತ್ರ ಅನುಭವವೇ ಬಂದ್ಬಿಟ್ಟಿದ್ರೆ ಏನ್ ಮಾಡ್ಬೋದಾಗಿತ್ತಾಗ? ಬರೀ ಬಾಧಿತ ಇತ್ತು. ನಾನು ಹೋಗ್ತೇನೆ, ಅವ್ರು ಇರ್ಬೇಕು ಅಷ್ಟೇ,
ಕೆಲಸ ಆಗುತ್ತೆ ಗ್ಯಾರಂಟಿ ಇಲ್ಲ, ಇದ್ರೆ ಮಾತ್ರ ಮಾಡ್ಕೊ, ಇಲ್ಲೇ ಕೆಲಸ ಆಗ್ಲಿಲ್ಲ, ಇದ್ದಾನೆ ಆಗ್ಲೂ ಕೆಲಸ ಆಗ್ಲಿಲ್ಲ, ಹೇಳಿದ ಬೈದು ಬೇರೆ ಕಳಿಸ್ತಾ ಕೆಲಸಕ್ಕೆ ಹೋಗಿ ಚಾನ್ಸ್ ಕೂಡ ಇಲ್ಲ, ಇವೆಲ್ಲ ಅನುಭವ ಬರಲಿಲ್ಲ. ಈಗ ಇವತ್ತು ನಮ್ಮಿಂದನೇ ಕೆಲಸ ಆಗತ್ತೆ ಅಂತ ಯಾರಾದ್ರೂ ಧೈರ್ಯವಾಗಿ ಹೇಳಕ್ ಬರುತ್ತಾ? ಆ ಫೀಲ್ಡ್ ಅಲ್ಲಿ ಇದ್ದವನು ಹೇಳಕ್ ಬರೋದಿಲ್ಲ. ಗೊತ್ತಾಯ್ತಾ? ನಾಳೆ ಇದೆ ಅಂತೆ ಬಾ ಬರ್ತೀನಿ ಅಂತಾನ ಅಷ್ಟೇ, ಗ್ಯಾರಂಟಿ ಬರ್ತೀನಿ ಅಂತ. ದೇವರಿಗೆ ಅವೆಲ್ಲ ಮಾಡಕ್ಕಾಗಲ್ಲ, ಎಲ್ಲಿ ಹೇಗೆ ಹೇಳಕ್ ಸಾಧ್ಯ? ಅದೆಲ್ಲ ಕೂಡ ಏನೋ ನೂರಾರು ಕಾರಣ ಇರ್ಬೋದು. ಬಟ್ ಆಸ್ ಇಟ್ ಈಸ್ ನಾನು ಬರ್ತೇನೆ ಅಷ್ಟೇ ಹೊರತು ಉಳಿದಾಗ ಗೊತ್ತಿಲ್ಲ. ಬೀಯಿಂಗ್ ದಿ ಕಂಡೀಷನ್ಸ್ ಈಕ್ವಲ್ ಬರ್ತೀನಿ ಅಷ್ಟೇ ಹೊರತು ಅದರ್ವೈಸ್ ಇಲ್ಲ. ಎಲ್ಲರಿಗೂ ಗೊತ್ತಿರೋ ಮಾತು. ಆದ್ದರಿಂದ ಅದು ಅಸ್ವಾತಂತ್ರ್ಯ ಅನುಭವ ಬಾಧಿತ. ಇನ್ನೂ 2 ಲೆಕ್ಕ ಇಟ್ಕೊಂಡ್ರೆ ಸ್ವತಂತ್ರ ಕರ್ತೃತ್ವ ಅನುಭವ ನಮಗಿದೆ ಅಂತ ಇಟ್ಕೊಂಬೋಣ, ಅಸ್ವತಂತ್ರ ಅನುಭವನೇ ಇದೆ. ಇದರಲ್ಲಿ ಯಾವ್ದು ಜಾಸ್ತಿ ನಮಗಿರೋದು ಇವತ್ತು? ಅಸ್ವತಂತ್ರದೇ ಜಾಸ್ತಿ ಇರೋದು. ಸ್ವತಂತ್ರ ಕರ್ತೃತ್ವ ಅನುಭವ ಭಾರಿ ಕಡಿಮೆ ಇರೋದು. ನಿದ್ದೆ ಬಂದಿಲ್ಲ, ಅದು ಎಲ್ಲಕ್ಕಿಂತ ಹೆಚ್ಚು ನಿದ್ದೆ ಮಾಡಬೇಕಾಗಿದೆ, ಅವನು ನಿದ್ದೆ ಬರ್ತಾ ಇಲ್ಲ. ಅರ್ಥ ಆಯ್ತು? ಏನು ಸ್ವತಂತ್ರ ಅನುಭವನ ಅದು? ತಿಳಿತಾ? ಕೆಟ್ಟ ಕನಸು ಕಂಡಿದ್ದಾರೆ, ಬೀಳಬಾರ್ದು ಮಲಗಿದ್ದಾರೆ, ಅದೇ ಬೀಳೋದು. ಏನದು? ದೋಷ. ಅದು ಯಾವ್ದನ್ನ ಮರಿಲಿಕ್ಕೆ ಹೋಗ್ತಾರೆ ಅದೇ ಜ್ಞಾಪಕ ಆಗತ್ತೆ. ಅದೇ ಅದು ಆ ಶಕ್ತಿ ಇದ್ದಿದ್ರೆ ಮನುಷ್ಯ ದುಃಖನೇ ಪಡ್ತಿರ್ಲಿಲ್ಲ. ಏನು ಕೆಟ್ಟದಾಗಿದೆಯಲ್ಲ ನೆನೆಸ್ಕೊಂಡಾಗ ದುಃಖ ಆಗ್ತಾ ಇದೆ ಅವರಿಗೆ. ನೆನೆಸ್ಕೊಳ್ಳೋದು ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ ಅವರಿಗೆ. ಒಳಗೆ ಇರೋದು ಮತ್ತೆ ಹೊರಗಿಂದ ಏನಲ್ಲ, ತನ್ನ ಕೈಯಲ್ಲಿ ನೆರವು ಕೊಡಿದ್ರೆ ಇಲ್ಲ. ಅದಕ್ಕೆ ಭಕ್ತ ಸ್ಮೃತಿ ಜ್ಞಾನ ಮಪೋಹನಂಚ. ಸ್ಮೃತಿ ಬರಲಿಕ್ಕೂ ದೇವರ ಅನುಗ್ರಹ, ಮರಿಲಕ್ಕೂ ದೇವರ ಅನುಗ್ರಹ ಬೇಕು. ಇದರ ಅನುಗ್ರಹ ಮರಿಲಕ್ಕೆ ಆಗೋದಿಲ್ಲ. ಗೊತ್ತಾಯ್ತಾ? ತಲೆಯಲ್ಲಿದೆ ಬರ್ತಾ ಇಲ್ಲ, ಮನಸ್ಸಲ್ಲಿದೆ ನೆನಪಾಗ್ತಾ ಇಲ್ಲ, ಎಷ್ಟು ಮಿಸ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಯಾತಕ್ಕೆ? ಅಸ್ವಾತ ಅನುಭವ ತಕ್ಷಣ ದೇವರನ್ನ ಜ್ಞಾಪಕ ಮಾಡ್ಕೋಬೇಕು. ಯಾತಕ್ಕೆ? ಇದೆಲ್ಲ ಇರೋದು ಯಾರಿಗೆ? ದೇವರಿಗೆ ಮಾತ್ರ. ಯಾರಿಗೆ ಬರೋದೇ ಇಲ್ವಾ? ಅಸ್ವಾತಂತ್ರ್ಯ ಗೊತ್ತಾಯ್ತು ಅಷ್ಟೇ ಇಲ್ಲ. ಜಾಸ್ತಿ ಅಸ್ವಾತಂತ್ರ್ಯ ಅದು ಹೋಗಿ ಬಂದಿದೆ ಅಂತ ಅವ್ರು ದೇವ್ರ ಸ್ಮರಣೆ ಮಾಡ್ಬಿಟ್ರೆ ಆಯ್ತು. ಅಂತರಾಳೆ ತಥೋ ಬುದ್ಧ್ವ ಸ್ಮರೇತ ಬಹುಶೋ ಹರಿಂ ಆಚಾರ್ಯ ಹೇಳ್ತಾರೆ. ಮತ್ತೆ ಎಚ್ಚರ ಮಾಡಿಕೊಂಡು ದೇವ್ರ ಸ್ಮರಣೆ ಮಾಡಿ ಮಲಗಿದ್ರೆ ಮಲಗಿದ್ರೆ ಇನ್ನೂ ಒಳ್ಳೇದಾಯ್ತಲ್ಲ. ಎಚ್ಚರವಾಗೇ ಇದೆ ಇತಿ ಭಾವ. ನಾನು ಜೀವ ಇವ ಈಶೇಪಿ ಕೃಷ್ಣ ಪ್ರಸಕ್ತ್ಯಾದಿ ಯುಕ್ತಿ ವಿರೋಧ ದೋಷ ಸಾಮ್ಯಾತ್ ಹಸ್ತಾದಿಕರಣ ಶೂನ್ಯತ್ವಾಚ್ಚ ತಸ್ಯಾಪಿ ಸೃಷ್ಟುತ್ವಾದಿ ಅನಂತ ಗುಣತಾನ ಯುಕ್ತ ಇತ್ಯತಃ ಪ್ರಾಪ್ತಂ ಶ್ರುತೇಸ್ತು. ನಾನು ಜೀವ ಇವ ಈಶೇ ಅಪಿ ಕೃಷ್ಣ ಪ್ರಸಕ್ತ್ಯಾದಿ ಯುಕ್ತಿ ವಿರೋಧ ದೋಷ ಸಾಮ್ಯ. ಅದೇ ತೆಗೆದ ಜೀವನಿಗೆ ಇಷ್ಟೆಲ್ಲ ದೋಷ ಹೇಳೋದಾದ್ರೆ ದೇವರಲ್ಲೂ ದೋಷ ಹೇಳಕ್ ಬರುತ್ತೆ ನಮಗೆ. ನಾವು ಹೇಳ್ತೇವೆ ಹಸ್ತಾದಿಕರಣ ಶೂನ್ಯತ್ವಾಚ್ಚ. ದೇವರು ಸಾಕಾರಣ ನಿರಾಕಾರಣ. ನಿರಾಕಾರ ಅಂದ್ರೆ ಹಸ್ತಾದಿಕರಣ ಶೂನ್ಯತ್ವಾಚ್ಚ. ಅವ್ರಿಗೆ ಕೈಕಾಲಗಳೇ ಇಲ್ಲ, ನಾವೇ ಭಾಷೆ ಸ್ವಲ್ಪ ಸ್ವಲ್ಪ ಕೆಲಸ ಮಾಡಕ್ ಬರುತ್ತೆ. ನಿರಾಕಾರ ಅಂತ ಹೇಳಿದ್ಮೇಲೆ ಇಲ್ಲೇ ಇಲ್ಲ ಅಂತ ಆಯ್ತಲ್ಲ, ಅವನೇನು ಸೃಷ್ಟಿ ಮಾಡ್ತಾನೆ. ಆಕಾರ ಇದೆ ಅಂದ್ರೆ ನಮ್ಮಂತೆ ಸಾಯ್ತಾನಾಗಿದ್ರೆ ನಮಗೆ ಕೈಕಾಲಗಳಿವೆ, ನಮಗೆ ಸಾವಿದೆ. ಆದ್ರಿಂದ ದೇವರಿಗೆ ಕೈಕಾಲು ಒಪ್ಕೊಂಡ್ರೆ ಆಕಾರ ಒಪ್ಕೊಂಡ್ರೆ ಏನಾಗ್ತಾನೆ? ಸತ್ತೋಗ್ತಾನೆ. ಇಲ್ಲೇ ಇಲ್ಲ ಅಂದ್ರೆ ನಾವೇ ವಾಸಿ, ಮಾಡ್ಲಿಕ್ಕೆ ಬರೋದಿಲ್ಲ ಅವನಿಗೆ. ಎಂತ ಯುಕ್ತಿಗಳವೆಲ್ಲ ಕೂಡ. ತಸ್ಯಾಪಿ ಸೃಷ್ಟುತ್ವಾದಿ ಅನಂತ ಗುಣತಾನ ಯುಕ್ತ. ಯಾವ ಗುಣ ನಿರ್ಗುಣನಿಗೆ ಯಾವ ಗುಣ ಕೊಡುತ್ತೆ? ಅದ್ವೈತರು ಉತ್ತರ ಕೊಡಕ್ಕೆ ಬರೋದೇ ಇಲ್ಲ. ಯಾತಕ್ಕೆ? ಅವ್ ನಿರ್ಗುಣ ತಾವೇ ಒಪ್ಕೊಂಡು ಆಗ್ಬಿಟ್ಟಿದೆ ಈಗಾಗಲೇ. ಆದ್ರಿಂದ ಇನ್ನೂ ಹೋಪ್ಲೆಸ್ ಕೇಸ್ ಆಯ್ತು, ಜೀವನಿಗಿಂತ ಹೋಪ್ಲೆಸ್. ಯುಕ್ತ ಇತ್ಯತಃ ಪ್ರಾಪ್ತಂ. ಅದಕ್ಕುತ್ತರ ಶ್ರುತೇಸ್ತು ಶಬ್ದ ಮೂಲತ್ವಾತ್ ಇತ್ಯಾದಿ ಸೂತ್ರ ಪಂಚಕಂ. ಶ್ರುತೇಸ್ತು ಶಬ್ದ ಮೂಲತ್ವಾತ್ ಇತ್ಯಾದಿ ಸೂತ್ರ ಪಂಚಕಂ. ಶ್ರುತಿಯು ಶಬ್ದ ಮೂಲವಾಗಿದೆ ಅಂತಕ್ಕಂಥ ಒಟ್ಟು 5 ಸೂತ್ರಗಳಲ್ಲಿ ಅದು ಉತ್ತರ ಇದೆ. ತದರ್ಥ ಅದು ಕೂಡ ಇಲ್ಲಿ ಬಂತು. ನಾಯುಕ್ತಂ ತದ್ವದೇ ಶ್ರುತಿ. ಈ ಮಾತ್ರ ಅಜು ಬಂದು ಹೋಗ್ಬಿಟ್ಟಿದೆ. ಆಚಾರ ಮಾತು ಎಂತಹ ಸೂತ್ರ ನಮ್ಗೆ ಈಗ ಅರ್ಥ ಆಗುತ್ತೆ. ಆಚಾರ ಒಂದು ಮಾತೇ ಸೂತ್ರ ಕೆಲಸ ಮಾಡ್ತಿರ್ಬೇಕಾದ್ರೆ ವೇದವ್ಯಾಸರ ಮಾತು ಎಂಥ ಸೂತ್ರ ಅಂತ ಗೊತ್ತಾಗತ್ತೆ. ಅಲ್ಲ, ಏನ್ ಬಂತಿಲ್ಲಿಗೆ ಕೃಷ್ಣ ಪ್ರಸಕ್ತಿ ಅದನ್ನು ತೆಗೆದಾಗ್ತದೆ. ಜೀವನಿಗೆ ದೇವರಿಗೆ ಕೈಕಾಲಗಳಿಲ್ಲ ಇತ್ಯಾದಿಗಳ ಉತ್ತರ ಕೊಡ್ತಕ್ಕಂಥದ್ದು. ಗೊತ್ತಾಯ್ತಾ? ಆ ಅಧಿಕರಣ. ನಾ ಅಯುಕ್ತಂ ತದ್ವದೇದಿತ್ಯಾದಿ ತತ್ಥರೇ ಷಷ್ಠತ್ವಾದಿ ಅನಂತ ಗುಣತ್ವಂ ಅಯುಕ್ತಂ ಕೃಷ್ಣ ಪ್ರಸಕ್ತ್ಯಾದಿ ಯುಕ್ತಿ ವಿರುದ್ಧಂ ನ. ದೇವರಿಗೆ ಷಷ್ಠತ್ವಾದಿ ಅನಂತ ಗುಣಗಳಿವೆ ಅನ್ನೋ ವಿಚಾರವಾಗಲಿ, ವಿಚಾರ ಅನ್ನೋದು ಅಯುಕ್ತಂ ನ, ಅಯುಕ್ತವಲ್ಲ. ಷಷ್ಠತ್ವಾದಿ ಅನಂತ ಗುಣ ಪೂರ್ಣನೇ ಆಗಿದ್ದಾನೆ ಹೊರತು ಆಗಿಲ್ಲ ಅನ್ನೋದಕ್ಕೆ ಯುಕ್ತಿ ಇಲ್ಲ. ಕೃಷ್ಣ ಪ್ರಸಕ್ತ್ಯಾದಿ ಯುಕ್ತಿ ವಿರುದ್ಧಂ ನ, ಕೃಷ್ಣ ಪ್ರಸಕ್ತ್ಯಾದಿ ಯುಕ್ತಿ ವಿರುದ್ಧವೂ ಅಲ್ಲ. ಯಾತಕ್ಕೆ? ಕುತಃ ತತ್ ಲೋಕೆ ವಿರುದ್ಧ ಧರ್ಮಾಣಾಂ ಈಶೆ ಅವಿರುದ್ಧತ್ವಂ ಯೋ ಅಸೌ ವಿರುದ್ಧೋ ಅವಿರುದ್ಧ ಇತ್ಯಾದಿ ಶ್ರುತಿ ತಥಾ ತತ್ ಅಪ್ರಾಕೃತ ಹಸ್ತಪಾಣ್ಯಾದಿವತ್ವಂ ವಾ. ಎರಡು ತಗೊಂಡು ತತ್ ಲೋಕೆ ವಿರುದ್ಧ ಧರ್ಮಾಣಾಂ ಈಶೆ ಅವಿರುದ್ಧತ್ವಂ. ಮೊದಲನೇದಾಗಿ ಲೋಕದಲ್ಲಿ ಜೀವರಿಗೆ ಕೇಳ್ತಕ್ಕಂಥ ಪ್ರಶ್ನೆಗಳನ್ನ ದೇವರಿಗೆ ಕೇಳಿಕೊಡುದು. ಯಾತಕ್ಕೆ?
ದೇವರಲ್ಲಿ ಏನಿದೆ? ವಿರುದ್ಧ ಗುಣಗಳನ್ನು ಹೊಂದಿರುವ ಶಕ್ತಿ ಇದೆ. ಅದಕ್ಕೆ ನರಸಿಂಹ ರೂಪ. ಯಾವ್ದಾದ್ರು ಪ್ರಾಣಿ ಆಗಿದೆಯಾ? ದೇವರು ತೋರಿಸ್ತಾನೆ. ಅದಕ್ಕೆ ನರ ಶಕ್ತಿ ಇದೆ ಅಂತೆ. ಅದಕ್ಕೆ ಸರ್ವಧರ್ಮೋಪತ್ತೇ ಕೊನೆಯ ಸೂತ್ರ. ಎಲ್ಲಾ ಗುಣಗಳು ದೇವರಲ್ಲಿ ಉಂಟು. ಅದಕ್ಕೆ ವಿಚಿತ್ರ ಶಕ್ತಿ ದೇವರದು. ಅಚಿಂತ್ಯ ಅದ್ಭುತ ಶಕ್ತಿ. ಅಚಿಂತ್ಯ ಶಕ್ತಿ, ಅದ್ಭುತ ಶಕ್ತಿ, ಅಚಿಂತ್ಯ ಅದ್ಭುತ ಶಕ್ತಿ ದೇವರದು. ಆದ್ದರಿಂದ ನಮ್ಮಲ್ಲಿ ಹೊಂದೋದಿಲ್ಲ. ಉದಾಹರಣೆಗೆ ಏನ್ ಮಾಡಿದವನು? ವರ್ಕರ್ ಯಾಕೆ ಲೇಟ್ ಅಂತ ಕೇಳಿದ. ಅವ್ರು ಹಾಕಿದ ನೀರು ಯಾಕೆ ಲೇಟ್ ಅಂತ ಅವನು ಕೇಳಿದ. ಏನ್ ಹೇಳ್ಬೇಕು ಅದಕ್ಕೆ? ಆ ಅಧಿಕಾರ ಇಲ್ಲ, ಕೇಳೋ ಅಧಿಕಾರ ಇಲ್ಲ ಅವನಿಗೆ. ಗೊತ್ತಾಯ್ತಾ? ವರ್ಕರ್ ಅವ್ರು ಅಕ್ಕರೇ ಆಗಿದ್ರು ಕೇಳಾಗಿಲ್ಲ. ಸೀನಿಯರ್ ಅವನು ಕೇಳಾಗಿಲ್ಲ. ಅವನು ಅಂತ ಹೊತ್ತಲ್ಲಿ ಓನರ್ ಅವಾಗ ಕೇಳಿದ್ರೆ ಕೆಲಸನೇ ಹೋಯ್ತು. ಇಬ್ಬರಿ ಅವನಾರು ಕಂಪ್ಲೇಂಟ್ ಕೊಟ್ಟು ಮುಂದೆ ಡೀಲ್ ಮಾಡಿ ಏನ್ ಬಂದು ನಾನೇನು ಬರಬೇಡ ಈಗಲೇ ಹೋಗೋದು, ಗೆಟ್ಟ ಹೊಟ್ಟೆ ಹೋಗ್ಬೇಕು. ಯಾತಕ್ಕೆ? ಯಾಕೆ ನನ್ನ ಕೇಳಿದ್ರೆ ನಿಮ್ಮೇನೆ ಕೇಳಬಾರ್ದು ಅಂದ್ರೆ? ಒಬ್ಬ ಅಧೀನ ವ್ಯಕ್ತಿಗಿರ್ತಕ್ಕಂಥ ದೋಷಗಳು ಒಡೆಯನಿಗಿರ್ಲಕ್ಕೆ ಸಾಧ್ಯ ಇಲ್ಲ. ದೇವರು ಯಾರು? ಸರ್ವತಂತ್ರ ಸ್ವತಂತ್ರ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ. ಅವನಿಗೆ ಯಾವ ಪ್ರಶ್ನೆ ಕೇಳ್ಕೊಡುದು? ನನ್ನಲ್ಲಿರೋ ದೋಷ ನಿಮ್ಮಲ್ಲಿ ಯಾಕೆ ಕೇಳಬಾರ್ದು ಅಂತ ಹೇಳೋದಕ್ಕೆ ಹೋಗ್ಬಾರ್ದು. ಕೇಳೋದು ಇವರು ದೋಷ ಇಲ್ಲದಕ್ಕೆ ಅವನು ಸ್ವಾಮಿ ಆಗಿರೋದು. ಗೊತ್ತಾಯ್ತಾ? ಆ ದೋಷ ಇಲ್ಲ ಅಂತಾನೆ ಸ್ವಾಮಿ ಆಗಿರೋದ್ರಿಂದ ಆ ಪ್ರಶ್ನೆ ಕೇಳ್ಕೊಡುದು. ಶ್ರುತಿ ಹಾಗೆ ಹೇಳ್ತಾ ಇದೆ, ಯೋ ಸೌ ವಿರುದ್ಧೋ ಅವಿರುದ್ಧ. ದೇವರಲ್ಲಿ ವಿರುದ್ಧ ಗುಣಗಳು ಇದೆ, ಅವಿರುದ್ಧ ಗುಣಗಳು ಇವೆ ಅಂತ ಹೇಳ್ತಾ ಇದೆ. ಇತ್ಯಾದಿ ಶ್ರುತಿ ತಥಾ ತತ್. ಮತ್ತೆ ಕೈಕಾಲೆಯಲ್ಲಿ ಏನ್ ಸೃಷ್ಟಿ ಮಾಡ್ತಾನೆ ಅಂದ್ರೆ, ಕೈಕಾಲಿಲ್ಲ ಅಂತ ಅರ್ಥ ಅಲ್ಲೇ ಅಲ್ಲ. ಅಪ್ರಾಕೃತ ಹಸ್ತಪಾಣ್ಯಾದಿ ಮತ್ವಮ್ಮ. ಪ್ರಾಕೃತವಾದ ಕೈಕಾಲುಗಳಿಲ್ವೇ ಹೊರತು ಅಪ್ರಾಕೃತವಾದ ಕೈಕಾಲಿದ್ದೇ ಇದೆ ದೇವರಿಗೆ. ಆದ್ರಿಂದ ಅವನು ವೀಲ್ ಚೇರ್ ನೆಲಕ್ಕೆ ಬರಲ್ಲ ಅಂತಾನ. ಎಲ್ಲರೂ ವೀಲ್ ಚೇರ್ಲಿ ಕುತ್ಕೊಂಡು ಅಭ್ಯಾಸ ಆಗಿಬಿಟ್ರೆ ನಡೆಯೋನು ಕಂಡ್ರೆ ಏನಾಗುತ್ತೆ ಅಲ್ಲಿಗೆ? ಇವ್ರು ಯಾಕೆ ಹೇಗಿದ್ದಾನೆ ವೀಲ್ ಚೇರ್ ಉಪಯೋಗಿಸಿಲ್ಲ ಅನ್ಸುತ್ತಾಗುತ್ತೆ. ಯಾಕೆ? ಎಲ್ಲ ರೋಗಿಗಳೇ ಇರೋದೆಲ್ಲ ಕೂಡ. ಗೊತ್ತಾಯ್ತು? ಎಲ್ಲ ರೋಗಿಗಳೇ. ಅವ್ರಿಗೆ ರೋಗಿ ಇಲ್ಲದವರು ಬಹಳ ಆಡ್ಕೊಂಡ ಕಾಣಿಸ್ತಾರೆ. ಇವನ್ ಯಾಕೆ ನಮ್ಮಾಗಿಲ್ಲ ಅಂತೇಳಿ ಆ ತರ ಆಗ್ಬಿಟ್ಟಿದೆ. ಸೊ ದೇವರು ನಮ್ಗೆ ಆಡಕ್ ಕಾಣಿಸ್ತಾನೆ. ನಾನು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ದೋಷ ಇಲ್ಲ. ಅರ್ಥ ಎಲ್ಲಿಂದ ಬಂತು ಅಂದ್ರೆ, ಅಪಾಣಿ ಪಾದೋ ಜವನೋ ಗೃಹೀತ. ದೇವ್ರ ನಮ್ಮಂತ ಕೈ ಕಾಲುಗಳಿಲ್ಲ. ಅಪಾಣಿ, ಪಾಣಿ ಅಂದ್ರೇನು? ಕೈ. ಪಾದ ಅಂದ್ರೆ ಪಾದ. ಅಪಾಣಿ ಅಪಾದ. ನಮ್ಮಂತ ಕೈಯೂ ಇಲ್ಲ, ನಮ್ಮಂತ ಕಾಲು ಇಲ್ಲ. ಆದ್ರಿಂದಾಗಿನೇ ಜವನೋ ಗೃಹೀತ ಇತ್ಯಾದಿ ಶ್ರುತಿ ವದೇತ್ ಯಥೋ ಅತ ಇತಿ. ಈ ಶ್ರುತಿ ಸ್ಪಷ್ಟ ಹೇಳ್ತಾ ಇದ್ದ. ಜವನ ಅಂದ್ರೆ ವೇಗ ಇರೋ. ಜವ ಅಂದ್ರೆ ವೇಗ. ಜವನಃ ಯೋಗಯುಕ್ತ. ನನು ಮನೋಜವ ಇತ್ಯಾದಿ. ನಾನು ಶ್ರುತ್ಯುಕ್ತತ್ವೈಪಿ ಕಥಂ ಯುಕ್ತಿ ವಿರುದ್ಧಂ ಉಪೇತ್ಯಮಿತ್ಯತೋಪಿ ನಾಯುಕ್ತಂ ತದಿತಿ. ಆ ಕೊನೆಯ ಪ್ರಶ್ನೆ ಕೇಳಿದ. ಶ್ರುತಿಯಲ್ಲಿ ಹೇಳಿರ್ಬಹುದ್ರಿ, ಅಯುಕ್ತ ಹೇಳಿದ್ರೆ ಒಪ್ಲಕ್ಕಾಗತ್ತಾ ಅಂತ ಕೇಳಿದ್ರೆ ಹೌದು. ಯಾಕೆ? ಯುಕ್ತಿ ವಿರುದ್ಧಂನ. ಯುಕ್ತಿ ವಿರುದ್ಧವಾದ ಶ್ರುತಿ ಹೇಳೋದೇ ಇಲ್ಲ. ಮತ್ತೆ ನಿನ್ ಪ್ರಕಾರ ಏನನ್ನಿಸ್ತೇವೆ? ಕೈಕಾಲಿಲ್ಲ ಸೃಷ್ಟಿ ಮಾಡ್ತಾನೆ ಅಂತ ಯುಕ್ತಿ ವಿರುದ್ಧ ಅನಿಸ್ತೇವೆ. ನಿಂಗೆ ಅರ್ಥ ಆಗಲಿಲ್ಲ. ಕೈಕಾಲಿವೆ ನಮ್ಮಂಥದಿಲ್ಲ ಅಂತ ಅರ್ಥ. ದೇವರ ಆ ಶ್ರುತಿ ಹಾಗೆ ಹೇಳಿದ್ದಕ್ಕೇನೆ ಬೇರೆ ಅರ್ಥ ಸುಲಭವಾಗಿ ಬರೋದ್ರಿಂದ ಶ್ರುತಿ ಹೇಳುತ್ತೆ ಅಂತೇಳಿ ಅದು ಅಪಾರ್ಥ ಮಾಡಿಕೊಂಡು ಶ್ರುತಿ ಹೇಳುತ್ತೆ ಅಂತ ಹೇಳಬಾರ್ದು. ಶ್ರುತಿ ತಾತ್ಪರ್ಯ ಬೇರೆ, ಶ್ರುತಿ ಕೇಳೋದು ಬೇರೆ. ಗೊತ್ತಾಯ್ತಾ? ಅವ್ರು ಹೇಳಿದ್ದಾರೆ, ಹೌದು. ಏನಂತ ಹೇಳಿದ್ದಾರೆ? ಅರ್ಥ ಆಗಿದೆ ನನಗೆ ಅಂತ ಕೇಳ್ತಾನಲ್ಲ ಹಾಗೆ. ಇದು ಯುಕ್ತಿ ವಿರುದ್ಧಂ ಉಪೇಯಮಿತ್ಯತೋಪಿ ನಾಯುಕ್ತಂ ತದಿತಿ ತತ್ ಪ್ರಾಗುಕ್ತಂ ಯುಕ್ತಿ ವಿರುದ್ಧಂನ. ಕೊನೆಗೆ ನಾವು ದೊಡ್ಡವ್ರ ಕೆಲವು ಮಾತು ಏನ್ ಮಾಡ್ತೇವೆ ಅಂದ್ರೆ ಆ ಮಾತು ಹೊಂತ ಇಲ್ಲ. ಗೊತ್ತಾಯ್ತಾ? ನಮ್ಗೆ ಅರ್ಥ ಮಾಡಕ್ ಬರ್ತಾ ಇಲ್ಲ. ಏನಂತೇನೆ ಅವಾಗ? ಏನೋ ಒಂದಿದೆ ಗೊತ್ತಾ, ಮಗ ಮುಂಡಿಗೆಗಳಿರುತ್ತೆ, ದಾಸರ ಮುಂಡಿಗೆಗಳಿದೆ. ನಮಗೇನಾಯ್ತು ಅದು ನೋಡೋದಕ್ಕೆ? ನಮಗೆ ಅದು ಹೋಪ್ಲೆಸ್ ಅನ್ಸುತ್ತೆ. ಹೇಗೆ ಸಾಧ್ಯ ಅದೆಲ್ಲ ಕೂಡ? ಬಟ್ ಬರೆದಿರೋದು ಯಾರು ನೋಡ್ತಾರೆ ತಕ್ಷಣ. ಓ, ಅವ್ರು ಬರೆದಿದ್ದಾರ, ಹಾಗಿದ್ರೆ ಏನೋ ಒಂದು ಗೂಢಾರ್ಥ ಇದೆ. ಈ ಅರ್ಥ ಯುಕ್ತಿಯವರು ನಮ್ಗೆ ಗೊತ್ತಾಗಲ್ಲ. ಗೊತ್ತಿದೆ, ಇಬ್ಬರು ಕುರುಡರು, ಒಬ್ಬರಿಗೆ ಕಣ್ಣೇ ಇಲ್ಲ. ಎರಡು ಒಂದೇ. ಕಣ್ಣಿಲ್ಲ ಅಂದ್ರು ಕುರುಡರು ಅಂದ್ರು ಒಂದೇನೆ. 3 ಜನ ಕುರುಡರು ಕಣ್ಣಿಲ್ಲ ಅಂತ ಹೇಳ್ಬಾರ್ದ? 3 ಜನ ಎರಡು ವಾಕ್ಯ ಹೇಳಬೇಕು. ಏನೋ ಉತ್ತರ ಇದೆ ಅಂತ ಅದಕ್ಕೆ ಅರ್ಥ ಆಯ್ತಾ? ಅದೇ ಮಾತಿಗೆ ಅದು ಶ್ರುತಿ ಎಂಬುದು ಪ್ರಮಾಣ ಎಂಬುದು ಅಪೌರುಷೇಯತ್ವ ಪೂರ್ವಬಿಟ್ಟಿದೆ. ನಮ್ಮ ವಾಕ್ಯ ನೋಡಿದ್ರೆ ವಿರುದ್ಧ ಕಾಣಿಸ್ತಾ ಇದೆ. ಆಕ್ಚುಲಿ ಏನಲ್ಲ, ಅದು ನಮಗೆ ಅರ್ಥ ಆಗಿಲ್ಲ ಅಷ್ಟೇ. ಬ್ರಹ್ಮ ಅಯುಕ್ತಂ ಯುಕ್ತಿ ಅಯೋ ತತಃ ಯತ ಯಥಾ ತತ್ ಪ್ರಕೃತಂ ಬ್ರಹ್ಮ ಅಯುಕ್ತಂ ಯುಕ್ತಿ ಅಯೋಗ್ಯಂ. ಯುಕ್ತಿಗೆ ಬಿಯಾಂಡ್ ರೀಸನಿಂಗ್. ದೇವರು ಎಂಥವನು ಅಂದ್ರೆ ಬಿಯಾಂಡ್ ರೀಸನಿಂಗ್. ಬಿಯಾಂಡ್ ರೀಸನಿಂಗ್ ಆದವನಿಗೆ ರೀಸನಿಂಗ್ ಅಪೋಸ್ ಹೇಗೆ ಮಾಡುತ್ತದು? ಮಾಡಕ್ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಯಾವುದು ಯುಕ್ತಿಗೆ ನಿಲ್ಕೋದಿಲ್ಲ ಅದನ್ನ ಯುಕ್ತಿಯಿಂದ ಪ್ರೂವ್ ಮಾಡ್ಲಿಕ್ಕೂ ಹೋಗ್ಕೊಡುದು, ಯುಕ್ತಿಯಿಂದ ನೆಗೆಟ್ ಮಾಡ್ಲಿಕ್ಕೂ ಹೋಗ್ಕೊಡುದು. ಯಾಕೆ? ಬಿಯಾಂಡ್ ಯುಕ್ತಿ. ಒಬ್ಬ ಕಣ್ಣಿಲ್ಲ, ಅವನಿಗೆ ಕಣ್ಣಿಲ್ಲ, ಅವನಿಗೆ ಯಾವುದಕ್ಕೂ ಅಥಾರಿಟಿ ಅಲ್ಲ. ರೂಪ ಇದೆ ಅಂತ ಹೇಳೋದಕ್ಕೂ ಅಥಾರಿಟಿ ಅಲ್ಲ, ರೂಪ ಇಲ್ಲ ಅದಕ್ಕೂ ಅಥಾರಿಟಿ ಅಲ್ಲ. ಯಾತಕ್ಕೆ? ಅವನಿಗೆ ಕಣ್ಣೇ ಇಲ್ಲ ಅಂದಮೇಲೆ ಬರೀ ಇಲ್ಲ ಅನ್ನೋದಕ್ಕಲ್ಲ, ಇದೆ ಅಂತ ಹೇಳೋದಕ್ಕೂ ಅವ್ನು ರೈಟ್ ಇಲ್ಲ ಅವನಿಗೆ. ಅರ್ಥ ಆಯ್ತಾ? ಒಬ್ಬ ಇಂಜಿನಿಯರ್ ಅಲ್ಲ, ಮೆಡಿಕಲ್ ಸರ್ಟಿಫಿಕೇಟ್ ಕೊಟ್ಟ, ಏನ್ ಮಾಡ್ತಾರ ಅವನಿಗೆ? ಇವನಿಗೆ ರೋಗ ಇದೆ ಅಂತ ಒಪ್ಪಲಿಲ್ಲ. ರೋಗ ಇಲ್ಲ ಅಂತ ಅದಕ್ಕೂ ಬೆಲೆ ಇಲ್ಲ. ಮತ್ತೆ
ರೋಗ ಇದೆ ಅಂತ ಕೊಟ್ಟರು ಇನ್ವ್ಯಾಲಿಡ್, ರೋಗ ಇಲ್ಲ ಅಂತ ಕೊಟ್ಟರು ಇನ್ವ್ಯಾಲಿಡ್. ಯಾಕೆ? ಅವರಿಗೆ ಪರಿಜ್ಞಾನನೇ ಇಲ್ಲ, ರೂಲ್ಡ್ ಔಟ್. ದೇವ್ರ ಯುಕ್ತಿಗೆ ಏನ್ ಕೆಪಾಸಿಟಿ ಇಲ್ಲ, ದೇವ್ರ ಬಗ್ಗೆ ಮಾತಾಡೋ ಶಕ್ತಿ ಇಲ್ಲ. ಯಾತಕ್ಕೆ? ಅತೀಂದ್ರಿಯ ದೇವರು. ಅತೀಂದ್ರಿಯದಲ್ಲಿ ಎಂದೂ ಕೂಡ ಆಗಮಕ್ಕೆ ಅವಕಾಶ ಇದೆ ಹೊರತು ಯುಕ್ತಿಗೆ ಅವಕಾಶ ಇಲ್ಲ. ಇವೆಲ್ಲ ಬೇಸಿಕ್ ಪ್ರಿನ್ಸಿಪಲ್ಸ್. ಇವು ಗೊತ್ತಿದ್ರೆ ಎಲ್ಲೂ ಕೂಡ ನಮಗೇನಾಗೋದಿಲ್ಲ, ಕನ್ಫ್ಯೂಷನ್ ಬರೋದೇ ಇಲ್ಲ. ಇದೆಲ್ಲೂ ಅವರು ಇಟ್ಕೊಳ್ಳೋದಿಲ್ಲ. ಒಂದ್ಸರ್ತೆ ಪ್ರತ್ಯಕ್ಷ ದೊಡ್ಡದೊಂದು ಬಿಡ್ತಾರೆ, ಒಂದ್ಸರ್ತೆ ಆಗಮ ದೊಡ್ಡದೊಂದು ಬಿಡ್ತಾರೆ, ಆಮೇಲೆ ಕೇಳಿದ್ರೆ ಬೈದು ಬಿಡ್ತಾರೆ. ಹಾಗೆಲ್ಲ ಮತ್ತೆ 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 ಪ್ರಶ್ನೆ ಕೇಳಬಾರ್ದು ಅಂದ್ಬಿಡ್ತಾರೆ. ಅವರೇ ಹೇಳ್ತಾರೆ ನಾವು ಸುಮ್ಮನೆ ಕೂತ್ಬಿಡ್ತೀವಿ ಹೀಗೆಲ್ಲ ಪ್ರಶ್ನೆ ಕೇಳಿದ್ರೆ. ಎಂದು ಆಚಾರ ಆಗಿ ಹೇಳೋದಿಲ್ಲ, ಗೊತ್ತಾಯ್ತಾ? ಎಷ್ಟು ಪ್ರಕಾರ ಕೇಳಂತಾರೆ ಅವರು, ಸುಮ್ಮನೆ ಕೂತ್ಬಿಡ್ತೀವಿ ಅಂತ ಬೈಯೋದವೆಲ್ಲ ಮಾಡೋದಿಲ್ಲ. ತಪ್ಪು ಇದ್ದಾಗ ಕೋಪ ಬರುತ್ತೆ, ಸರಿ ಇದ್ದಾಗ ಯಾಕೆ ಬರಬೇಕು? ನಹಿ ಯಾವಾಗ? ಅದೇ ನೋಡುದು ಯುಕ್ತಿ ಪ್ರಬಲ ಯಾವಾಗ ಆಯ್ತದು? ಅಲ್ಲ ಅಲ್ಲ ಅಲ್ಲ, ಎಲ್ಲಿ ಪ್ರಬಲ ಆಯ್ತು ಅಂತ ಕೇಳಿದ್ರೆ ಪ್ರತ್ಯಕ್ಷ ಯೋಗ್ಯ ವಿಚಾರದಲ್ಲಿ ಪ್ರಬಲ ಆಯ್ತು. ಗೊತ್ತಾಯ್ತು? ಪ್ರತ್ಯಕ್ಷ ಯೋಗ್ಯ ವಿಚಾರದಲ್ಲಿ ಬೇಸಡ ಪ್ರತ್ಯಕ್ಷ ಯುಕ್ತಿ ಗಟ್ಟಿ ಆಯ್ತು. ಆಗಮಜನ್ಯ ವಿಚಾರದ ಯುಕ್ತಿ ಗಟ್ಟಿ ಆಗೋದಿಲ್ಲ. ಅದು ಕೂಡ ಎಷ್ಟು ತಗೊಳುತ್ತೆ, ಇನ್ನೊಂದು ಆಗಮ ಅಥವಾ ಹೆಲ್ತ್ ತಗೊಂಡು ಮಾತಾಡ್ಬೇಕೆ ಹೊರತು ಡೈರೆಕ್ಟ್ ಆಗಿ ಮಾತಾಡಾಗಿಲ್ಲ. ಗೊತ್ತಾ? ಖಡ್ಗ ಯುದ್ಧ ಮಾಡೋಕೆ ಬೇರೆ ಕೈ ಯುದ್ಧ ಮಾಡಿ ಖಡ್ಗ ಯುದ್ಧ ಆಗಾಗಿದೆ. ಖಡ್ಗ ಯುದ್ಧ ಒಳಗೆ ಏನಾಗಿರ್ಬೇಕು, ಇಬ್ರು ಕೈಯಲ್ಲೂ ಖಡ್ಗ ಇರಲೇಬೇಕು. ಅದೇ ರೀತಿ ಆಗಮ ಇದ್ದೇ ಮಾತಾಡ್ಬೇಕೆ ಹೊರತು ಬೇರೆ ಮಾತಾಡಾಗಿಲ್ಲ. ಈಗ ನಹಿ ಯುಕ್ತ್ಯಗಮ್ಯೆ ಯುಕ್ತಿ ವಿರೋಧ ಇತಿ ಭಾವ. ಸಿಂಪಲ್ ಲಾ ಇದು. ನಹಿ ಯುಕ್ತಿ ಅಗಮ್ಯೆ ಯುಕ್ತಿ ವಿರೋಧ ಇತಿ ಭಾವ. ಯುಕ್ತಿಯಿಂದ ಯಾವ್ದು ಹೇಳೋದಕ್ಕೆ ಬರೋದಿಲ್ಲ, ಯುಕ್ತಿಗೆ ಯಾವ್ದು ನಿಲ್ಕೋದಿಲ್ಲ ಅಂತ ಪ್ರೂವ್ ಆಗಿದೆ. ಅದು ಯುಕ್ತಿ ವಿರೋಧ ಹೇಳೋದಕ್ಕೆ ಹೋಗಬಾರ್ದು. ಹೇಳಿಲ್ಲ, ಫ್ಲೈಟ್ ಲೇಟ್ ಬಂತೆ, ರೋಡ್ ಟ್ರಾಫಿಕ್ ಜಾಮ್ ಆಗಿತ್ತು ಅಂದ್ರೆ ಏನರ್ಥ? ಯಾಕೆ? ರೋಡ್ ಟ್ರಾಫಿಕ್ ಅದು ಸಂಬಂಧನೇ ಇಲ್ಲ, ಅದರಿಂದಾಗಿ ಆ ಕಾರಣ ಕೊಡಬಾರ್ದು. ಆ ಕಾರಣ ಕೊಟ್ಟರೆ ಏನಂತಾರೆ, ಅವನಿಗೆ ಸುಳ್ಳು ಹೇಳ್ತಿದ್ದಾರೆ ಅಂತ. ಫ್ಲೈಟಲ್ಲಿ ಬಂದೆ, ರೋಡ್ ಟ್ರಾಫಿಕ್ ಜಾಮ್ ಆಗಿತ್ತು ಅಂದ್ರೆ ಅವನು ಅಲ್ಲಿ ಫ್ಲೈಟ್ ಬಗ್ಗೆ ಜ್ಞಾನ ಕೂಡ ಇಲ್ಲ, ಇದ್ರ ಬಗ್ಗೆನೂ ಇಲ್ಲ, ಸುಳ್ಳು ಹೇಳಿ ಇರೋ ಮರ್ಯಾದೆ ಕಳ್ಕೊತಾನೆ ಅಂತ. ಸುಮ್ಮನೆ ಕೂತಿದ್ರೆ ಮರ್ಯಾದೆ ಇರ್ತಿತ್ತು. ಏನಾಗ್ತಿತ್ತು? ಸುಳ್ಳು ಲೇಟ್ ಬೈದು ಬಿಡ್ತಿದ್ರು ಅಷ್ಟೇ. ಈಗ ದಡ್ಡ ಬೇರೆ ಅಂತ ಆಯ್ತು, ದಡ್ಡ ಮೂರ್ಖ ಸುಳ್ಳು ಹೇಳ್ತಾನೆ ಎಲ್ಲ ಪ್ರೂವ್ ಆಯ್ತು. ಹಾಗೆ ಮಾಡಕ್ಕೆ ಬರೋದಿಲ್ಲ. ಈ ಯುಕ್ತಿ ಅಗಮ್ಯೆ ಹೇಳಿ ಕಣ್ಣಿಲ್ಲವನು ಕಣ್ಣಿನ ಬಗ್ಗೆ ರೂಪದ ಬಗ್ಗೆ ಹೇಗೆ ಮಾತಾಡ್ಕೊಡೋದು, ಗೊತ್ತಾಯ್ತಾ? ಯುಕ್ತಿಗೆ ನಿಲುಕದವನ ಬಗ್ಗೆ ಏನ್ ಮಾಡಬಾರ್ದು, ಯುಕ್ತಿ ಕೊಡೋದಕ್ಕೆ ಹೋಗಬಾರದು. ಇತಿ ಭಾವ. ಯುಕ್ತಿ ಅಗಮ್ಯೆ ಅಷ್ಟೇ. ಯುಕ್ತಿ ಅಗಮ್ಯೆ ಎಲ್ಲ ತಿಳ್ಕೋತ ಹೋಗ್ಬೇಕಿದ್ರ ಪ್ರಕಾರ. ನಹಿ ಯುಕ್ತಿ ಯುಕ್ತಿ ಗಮ್ಯ ಯುಕ್ತಿ ಅಗಮ್ಯ. ಯುಕ್ತಿ ಅಗಮ್ಯ ಯುಕ್ತಿಗೆ ನಿಲುಕದವನು ಅಂತ ಅರ್ಥ. ನಿಲುಕದವನು ಅಂದ್ರೆ ಬಿಯಾಂಡ್ ರೀಸನಿಂಗ್ ಅಂತ ಅರ್ಥ. ಗಾಡ್ ಇಸ್ ಬಿಯಾಂಡ್ ರೀಸನಿಂಗ್. ಆದ್ರಿಂದ ಯುಕ್ತಿಯಿಂದ ದೇವರ ಬಗ್ಗೆ ಏನೇ ಹೇಳಿದ್ರು ಅದಕ್ಕೆ ಅಥಾರಿಟಿ ಅಲ್ಲ, ಏನೇ ಅಲಗಳಿದ್ರು ಅಥಾರಿಟಿ ಅಲ್ಲ. ಟೋಟಲಿ ಬೇರೆ ವೆಸ್ಟರ್ನ್ ಫಿಲಾಸಫಿಲಿ ದೊಡ್ಡ ದೋಷ ಏನು ಅಂದ್ರೆ, ಆ ಫಿಲಾಸಫರ್ ತುಂಬಾ ಜನ ಇದ್ದಾರೆ, ಅವರಲ್ಲಿ ಯಾರ್ಯಾರಿಗೂ ಟ್ಯಾಲಿ ಆಗೋದಿಲ್ಲ. ಅವ್ರ ಗುರು ಶಿಷ್ಯರಿಗೆ ಟ್ಯಾಲಿ ಆಗೋದಿಲ್ಲ. ಪ್ಲೇಟೋ, ಸಾಕ್ರಟೀಸು, ಪ್ಲೇಟೋ, ಅರಿಸ್ಟಾಟಲ್, 3 ಜನ ಫಿಲಾಸಫಿ ಬೇರೆ ಬೇರೆ. 3 ಜನ ಯಾರವರು? ಗುರು ಶಿಷ್ಯರು ಅವರೆಲ್ಲ ಕೂಡ. ಅವನ ಫಿಲಾಸಫಿನೇ ಬೇರೆ. ಯಾಕೆಂದ್ರೆ ಏನಿಲ್ಲ ಅವರಿಗೆ, ಆಗಮನೇ ಇಲ್ಲ ಅವರಿಗೆ, ಆಗಮ ಕಾನ್ಸೆಪ್ಟ್ ಇಲ್ಲ. ಆದ್ರಿಂದ ಏನಾಯ್ತು, ಅವರು ಯುಕ್ತಿಯಿಂದ ಅಷ್ಟೇ ಮಾತಾಡಬೇಕು. ಅವಾಗ ಏನಾಗುತ್ತೆ, ಉಚ್ಚಾ ಬಟ್ಟೆ ಮಾತು ಬರುತ್ತೆ. ಎಲ್ಲಿ ಬಂತು ಈ ಮಾತು? ನೈಷಾ ತರ್ಕೇಣ ವಚಿರಾಪನೇಯ. ಎಲ್ಲಿ ಬಂದಿತ್ತು? ನಚಿಕೇತನಿಗೆ ಯಮದೇವರು ಹೇಳೋ ಮಾತು ಕಠೋಪನಿಷತ್ತಿನಲ್ಲಿ ಬಂದಿದೆ. ಗೊತ್ತಾಯ್ತಾ? ಯುಕ್ತಿಯಿಂದ ಎಂದೂ ಕೂಡ ಏನನ್ನು ಹೇಳಕ್ ಹೋಗಬಾರ್ದು. ಯಾರೋ ಬಂದ್ರು, ಅವರು ಇವತ್ತು ಎಷ್ಟೊತ್ತಿ ಬರ್ತಾರೆ ಅಂತ ಕೇಳಿದ್ರು. ಈಗ ಯೋಚನೆ ಹೇಳಕ್ ಬರುತ್ತಾ? ಇಮಿಡಿಯೇಟ್ ಆನ್ಸರ್ ಏನೋ ಗೊತ್ತಿಲ್ಲ ಅಷ್ಟೇ. ಯಾಕೆ? ಸುಮ್ಮನೆ ತಲೆ ಕೆರೆ ಯೋಚನೆ ಮಾಡಿ ಉತ್ತರ ಗೊತ್ತಾಗತ್ತಾ? ಅದು ಬರದೇನೆ ಇರ್ಬೋದು, ಎಷ್ಟು ಏನು ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ. ಯಾಕೆ? ಕೇಳೋ ಆಧಾರ ಯಾವುದೂ ಇಲ್ಲ. ಗೊತ್ತಾಯ್ತಾ? ಯೋಚನೆ ಹೇಳಕ್ ಬರುತ್ತಾ? ಅದು ಯೋಚನೆ ಮಾಡಿ ಹೇಳುತ್ತೆ ಕೇಳಿದ್ರೆ, ಯೋಚನೆ ಮಾಡಿ ಬರ್ಲಿಕ್ಕಿಲ್ಲ ಆಗ್ಬೋದು, ಬರ್ಬೋದು, ಈಗೂ ಬರ್ಬೋದು, ಬೇಕಾದ್ರೆ ಬರ್ಲಿಕ್ಕೂ ಇಲ್ಲ. ಆದ್ರಿಂದ ಅರ್ಥನೇ ಇಲ್ಲ. ಹೇಳಕ್ ಹೋಗ್ಬಾರ್ದು. ಬಸ್ ಎಷ್ಟೊತ್ತಿದೆ ಗೊತ್ತಿಲ್ಲ, ಯುಕ್ತಿಯಿಂದ ಹೇಳಕ್ ಶುರು ಮಾಡಲ್ಲ. ಬೆಳಿಗ್ಗೆ 9 ಗಂಟೆ ಬಾಂಬೆ ಸರಿಯಿಲ್ಲ, 6 ಗಂಟೆಗೆ ಹೊರಟಿರ್ಬೇಕು, ಇರ್ಬೋದು, ಹೊರಟಿದ್ದಿರ್ತಾನೆ. ಅದು ಆ ಯುಕ್ತಿ ಯಾವಾಗ ಅದು ಬೇಸ್ಡ್ ಆನ್ ದಿಸ್ ಫ್ಯಾಕ್ಟ್. ಹೊರಟಿದ್ರೆ ಮುಟ್ಟಬಹುದು, ಹೊರಟೇ ಇಲ್ಲೇ ಇಲ್ಲ ಫಸ್ಟ್. ಅದು ಯುಕ್ತಿ ಕೆಲಸ ಮಾಡೋದಿಲ್ಲ. ನಾವು ಲೋಕದಲ್ಲೂ ಕೂಡ ಯುಕ್ತಿಗೊಂದು ಲಿಮಿಟೇಷನ್ ಇದೆ. ಅದನ್ನ ಹೇಳಿದ್ದಕ್ಕೆ ಆಚಾರ್ಯಗೆ ಏನಂತ ಹೆಸರು ಬಂತು? ಅನುಮಾನ ತೀರ್ಥರು ಅಂತ ಹೆಸರು ಬಂತು. ಇವತ್ತು ತರ್ಕಶಾಸ್ತ್ರ ಬರೀ ಅನುಮಾನ ಶಾಸ್ತ್ರ, ಬರೀ ಕನ್ನಡ ಅನುಮಾನನೇ ಹುಟ್ಟಿಸೋದು. ಸಂಸ್ಕೃತ ಅನುಮಾನ ಅಲ್ಲ, ಕನ್ನಡದ ಅನುಮಾನ ಬರುತ್ತೆ. ಆದ್ರೆ ಹೀಗೂ ಆಗ್ಬೋದು, ಹಾಗೂ ಆಗ್ಬೋದು. ಕೇವಲ ಯುಕ್ತಿ ಅಂದ್ರೆ ಏನು? ಬೇಸ್ಲೆಸ್ ಯುಕ್ತಿ. ಬೇಸ್ಲೆಸ್ ಯುಕ್ತಿ ಅಂದ್ರೆ ಕೇವಲ ಯುಕ್ತಿ. ಗೊತ್ತಾಯ್ತಾ? ನಹಿ ಯುಕ್ತಿಯ ಗಮ್ಯ ಯುಕ್ತಿ ವಿರೋಧ ಇತಿ ಭಾವ. ಏನ ಯಾವ್ದರಿಂದ? ಅದಕ್ಕೆ ಹೇಳ್ತಿರೋದು ಆಗಮದ ಮೂಲವಾದ ಪ್ರಶ್ನೆಗೆ ಯಾವ್ದನ್ನ ಉತ್ತರ ಕೊಡ್ಬೇಕು? ಆಗಮ ಮೂಲವಾಗಿ ಉತ್ತರ ಕೊಡ್ಬೇಕು. ಮತ್ತೆ ಬೇರೆ ಉತ್ತರ ಕೊಡ್ಲಕ್ಕೆ ಹೋಗ್ಬಾರ್ದು. ಕೊಟ್ಟರೆ ತಪ್ಪ. ಯುಕ್ತಿ ಬೇಕಾದ ಯುಕ್ತಿ, ಅದು ಪ್ರತ್ಯಕ್ಷ ಬೇಕಾದ ಪ್ರತ್ಯಕ್ಷ, ಬೇರೆ ಕೊಟ್ಟರೆ ತಪ್ಪಾಗುತ್ತೆ. ಜನಗಳಿಗೆ ಕಾಮನ್ ಸೆನ್ಸ್ ಇರೋದಕ್ಕೇನೆ
ಕಣ್ಣಿನ ದೋಷ ಇದ್ದು ಒಂದು ಪುಣ್ಯಕ್ಕೆ ಎಲ್ಲಿ ಹೋಗೋದಿಲ್ಲ ಅವನು, ಆರ್ಥೋಪೆಡಿಕ್ಸ್ಗೆ ಇದಕ್ಕೆ ಹೋಗೋದಿಲ್ಲ. ಯಾಕೆ? ಅದು ಕಣ್ಣಿನ ಅಷ್ಟು ಮತ್ತೆ ಜ್ಞಾನ ಇದೆ ಅವನಿಗೆ. ಮತ್ತೆ ಅವ್ರಿಗೆ ಅದು ಇಷ್ಟು ಜ್ಞಾನವೇ ಇಲ್ಲ ಇವರಿಗೆ, ಗೊತ್ತಾಯ್ತು. ಸಾಮಾನ್ಯ ಹಳ್ಳಿಯವರಿಗೆ ಅಷ್ಟು ಜ್ಞಾನ ಕೂಡ ಇಲ್ಲ ಅಂತ ಆಯ್ತು. ಸಂಬಂಧಪಟ್ಟವರು ತೊಗೊಳ್ಬೇಕಂತ ಗೊತ್ತಿರ್ಬೇಕಲ್ಲ. ಅಲ್ಲಿಗೆ ನಾಳೆ ಮುಂದಿನ ಪಾಠ. ಓಂ ಜನ್ಮಾದ್ಯಸ್ಯ